ಟಿ ಪರೀಕ್ಷೆಗೆ ಸಿದ್ಧರಾಗುತ್ತಿರುವಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡೋಣ. ಸಾಧ್ಯವಾದಷ್ಟು ಪ್ರಯತ್ನ ಪಡೋಣ ಯಾವ ಒಂದು ಕ್ವಶನ್ಸ್ಗಳು ಈ ಒಂದು ಚಾಪ್ಟರ್ಗಳಲ್ಲಿ ಬರ್ತವೆ ಮತ್ತು ಅವುಗಳಲ್ಲಿರುವಂತಹ ಕಾನ್ಸೆಪ್ಟ್ಗಳು ಯಾವ್ಯಾವು, ಸೊ ಕ್ಲಿಯರ್ ಆದಂಥ ಮಾಹಿತಿಯನ್ನು ಈ ವಿಡಿಯೋ ಒಳಗೊಂಡಿರುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇರಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಒಂದು ಚಾನಲ್ ನಿಮಗೆ ಖಂಡಿತವಾಗ್ಲೂ ಕೂಡ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ಸೊ ಖಂಡಿತವಾಗ್ಲೂ ಕೂಡ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಫಿಕ್ಸ್ ಆಗಿರುವಂತಹ ಸಿಲೆಬಸ್, ಅಂದರೆ ಈ ಒಂದು ಸಿಲೆಬಸ್ನಲ್ಲಿ ಫಿಕ್ಸ್ ಆಗಿರುವಂಥ ಚಾಪ್ಟರ್ ಅಂದರೆ ಅದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಸಾಕಷ್ಟು ಫಿಕ್ಸ್ ಚಾಪ್ಟರ್ಗಳಿದ್ದಾವೆ ಎರಡು ಪೇಪರ್ಗಳಲ್ಲೂ, ಅದರಲ್ಲಿ ಇದು ಒಂದು ಕೂಡ ಹೌದು. ಸೊ ಇದರಲ್ಲಿ ಮುಖ್ಯವಾಗಿ ಒಂದು 4 ಪ್ರಶ್ನೆಗಳಾದರೂ ಬಂದೇ ಬರುತ್ತೆ. ಸೊ ಹೀಗಾಗಿ ಖಂಡಿತವಾಗ್ಲೂ ಕೂಡ ಇದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ತುಂಬಾನೇ ಟಫ್ ಆಗಿರುವಂಥ ಚಾಪ್ಟರ್ ಅಂತ ಸ್ವಲ್ಪ ಜನ ಹೇಳ್ತಾರೆ, ಯಾಕಂದರೆ ಅದರಲ್ಲಿ ಇರುವಂಥ ಸೂತ್ರಗಳಿಂದ ಭಯ ಸ್ಟಾರ್ಟ್ ಆಗಿ ಸೊ ಕಾನ್ಸೆಪ್ಟ್ ಕಡೆಗೆ ಇರುವಂಥ ಒಂದು ಫೇವರಿಸಮ್ ಏನು ಕೂಡ ಅದು ಕೂಡ ಹಾಳಾಗೋಗುತ್ತೆ. ಸೊ ಹಾಗೆಲ್ಲ ಮಾಡ್ಕೋಬೇಡಿ, ತುಂಬಾನೇ ಈಸಿಯಾಗಿರುವಂಥ ಚಾಪ್ಟರ್. ಸೂತ್ರಗಳು ಗೊತ್ತಿದ್ರೆ ಈ ಚಾಪ್ಟರ್ನಲ್ಲಿ ಆಟ ಆಡಿಬಿಡ್ಬೋದು. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನು ಒಂದಿಷ್ಟಿಲ್ಲಿ ಕಳೆದ ವರ್ಷದ ಟಿ ಪರೀಕ್ಷೆಗಳಲ್ಲಿ ಏನು ಕ್ವಶನ್ಸನ್ನು ಕೇಳಿದ್ದಾರೆ ಆ ಕ್ವಶನ್ಸನ್ನು ಕೂಡ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆನಾ? ಅದ್ರ ಜೊತೆಗೆ ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೂತ್ರವನ್ನು ನೆನಪಿಟ್ಟುಕೊಳ್ಳುವಂಥ ವಿಧಾನಗಳನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ನಾವು ಈ ಒಂದು ಮೇಲ್ಮೈ ವಿಸ್ತೀರ್ಣಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಇದರಲ್ಲಿ ನಾವು 2D ಡೈಮೆನ್ಷನಲ್ ಅಂದರೆ 2 ಡೈಮೆನ್ಷನಲ್ ಆಕೃತಿಗಳನ್ನು ಅಧ್ಯಯನ ಮಾಡಬೇಕು. ಅಂದಾಗ ಮಾತ್ರ ನಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ಸಿಗುತ್ತೆ. ಸೊ ಏನು 2 ಡೈಮೆನ್ಷನಲ್ ಅಂದರೆ 2 ಆಯಾಮಗಳನ್ನು ಆ ಒಂದು ಆಕೃತಿ ಒಳಗೊಂಡಿರಬೇಕು. ಆಯಾಮಗಳು ಅಂದರೆ ಏನು? ಅಳತೆಯನ್ನು ಮಾಡುವುದಕ್ಕೆ ನಮಗೆ ಸಹಾಯ ಮಾಡುವಂಥ ಒಂದಿಷ್ಟು ಮಾನದಂಡಗಳಿಗೆ ನಾವು ಆಯಾಮ ಅಂತೀವಿ. ಹಾಗಾದರೆ ಉದ್ದ ಮತ್ತು ಅಗಲ ಇವೆರಡೂ ಇದ್ದರೆ ಅವುಗಳಿಗೆ ನಾವು 2D ಆಕೃತಿಗಳು ಅಂತೀವಿ. ಕ್ಲಿಯರ್? ಅಥವಾ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ, ನಾನೊಂದಿಷ್ಟು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸೋದಕ್ಕೆ ಒಂದಿಷ್ಟು ನಾನೇ ಉದಾಹರಣೆಗಳನ್ನ ತಗೊಂಡಿದ್ದೀನಿ. ಸೊ 2D ಆಯಾಮದ ಆಕೃತಿಗಳು ಯಾವ್ಯಾವುದು ಅಂದರೆ ನೋಡ್ಬೋದು, ಚೌಕ, ಆಯತ ಮತ್ತು ವೃತ್ತ. ಈ ಮೂರರ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಬರ್ತವೆ. ಸೊ ಇವುಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳ ಸೂತ್ರ ಗೊತ್ತಿದ್ರೆ ಕಂಪ್ಲೀಟ್ ಆಗಿ ಬಿಡಿಸಬಹುದು. ಓಕೆನಾ? ಸೊ 1 by 1 ನೋಡ್ತಾ ಹೋಗೋಣ. ಚೌಕದ ಸುತ್ತಳತೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, 4 ಇಂಟು ಬಾಹು, 4 ಇಂಟು ಬಾಹು. ಓಕೆ, ಸೊ ಇದು ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ. ಈ ಚೌಕದಲ್ಲಿ ಎಲ್ಲ ಬಾಹುಗಳು ಕೂಡ ಸಮನಾಗಿರೋದ್ರಿಂದ ಈ 4 ಬಾಹುಗಳನ್ನು ಕೂಡಿಸಿದ್ರೆ ನಮಗೆ ಸುತ್ತಳತೆ, ಸುತ್ತ ಹೊರಗಿನ ಒಂದು ಪ್ರದೇಶವನ್ನು ನಾವು ಅಳತೆ ಮಾಡ್ತೀವಿ. ಬಾಹುಗಳನ್ನು ಸುತ್ತಳತೆ 4 ಇಂಟು ಬಾಹು. ಓಕೆ, ಇನ್ನು ವಿಸ್ತೀರ್ಣವನ್ನು ಬಾಹು ಇಂಟು ಬಾಹು ಅಂತೀವಿ. ಶಾರ್ಟ್ಕಟ್ನಲ್ಲಿ ಬಾಬಾ ಅಂತ ಕೂಡ ಕರಿತೀವಿ. ನೆನ್ಪಿಟ್ಟುಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಬಾಬಾ ಎದುರು ಸೂತ್ರ, ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. ಇನ್ನು ಆಯತಕ್ಕೆ ಸಂಬಂಧಪಟ್ಟರೆ ಇಲ್ಲಿ ಉದ್ದ ಇದೆ, ಇಲ್ಲಿ ಅಗಲ ಇದೆ. ಕ್ಲಿಯರ್? ಸೊ ಹಾಗಿದ್ರೆ ಸುತ್ತಳತೆ ಏನು ಅಂದರೆ 2 ಉದ್ದಗಳು ಬರ್ತವೆ ಪ್ಲಸ್ 2 ಅಗಲಗಳು ಬರ್ತವೆ. ಕ್ಲಿಯರ್ ಅಲ್ವಾ? ಅವುಗಳನ್ನು ನೀವು ಕೂಡಿಸ್ಬೇಕು. ನಾನು ಶಾರ್ಟ್ಕಟ್ ಆಗಿ 2 ಕಾಮನ್ ತೆಗೆದಿರೋದ್ರಿಂದ 2 ಉದ್ದ ಪ್ಲಸ್ 2 ಅಗಲ. ಕ್ಲಿಯರ್? ಹಾಗಾದರೆ ಇದ್ರ ವಿಸ್ತೀರ್ಣ ಏನು? ಉದ್ದ ಇಂಟು ಅಗಲ. ಸಿಂಪಲ್, ಉದ್ದ ಇಂಟು ಅಗಲ ಅವೆರಡನ್ನ ಗುಣಾಕಾರ ಮಾಡಿದ್ರೆ ನಮಗೆ ವಿಸ್ತೀರ್ಣ ಸಿಗುತ್ತೆ. ಓಕೆನಾ? ಸೊ ಇವಾಗ ಬರೋಣ, ವೃತ್ತಕ್ಕೆ ಸಂಬಂಧಿಸಿದಂತಹ ಒಂದು ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನು? 2πr. ಕ್ಲಿಯರ್? ಸೊ ಹಾಗಾದರೆ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನಂದರೆ ಈ 2 ಇದೆಯಲ್ಲ, ಇದನ್ನು ಮೇಲ್ಗಡೆ ಕಳಿಸಿ, πr² ಘಾತ 2. ಇದು ನಮ್ಮ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. ಸೊ ಮೊದಲಿಗೆ ಇವು ಗೊತ್ತಿರಬೇಕು, ಅಂದಾಗ ಪಾಠದಲ್ಲಿ ಬರುವಂತಹ ಒಳಗಿನ ಪ್ರಶ್ನೆಗಳನ್ನು ಈಸಿಯಾಗಿ ಬಿಡಿಸ್ಬೋದು. ಕ್ಲಿಯರ್? ಈ ಪಾಠದಲ್ಲಿ ಏನೇ ಕ್ವಶನ್ಸ್ ಬಂದರೂ ನೀವು ಬಿಡಿಸ್ತೀರಿ, ಅಷ್ಟು ಪರ್ಫೆಕ್ಟನ್ನು ಈ ಒಂದು ಕ್ವಶನ್ಸ್ಗಳು ಮಾಡ್ತವೆ ಮತ್ತು ಈ ಕಾನ್ಸೆಪ್ಟ್ ಕೂಡ ಮಾಡುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ, ಫಿಕ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಿದ್ರೆ 3 ಆಯಾಮದ ಆಕೃತಿಗಳು ಯಾವ್ಯಾವುದು? 3 ಆಯಾಮದ ಆಕೃತಿಗಳು ಒಂದು ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ. ಹಾಗಿದ್ರೆ ಇದರಲ್ಲಿ ಉದ್ದ, ಲೆಂತ್, ಬ್ರೆಡ್ತ್, ಹೈಟ್ ಮತ್ತು ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡೆಪ್ತ್ ಕೂಡ ಅಂತೀವಿ. ಈ 4ರಲ್ಲಿ
ಡೆಪ್ತ್ ಅಂದರೆ ಏನು? ಆಳ. ಆಳ, ಉದ್ದ, ಅಗಲ, ಎತ್ತರ ಮತ್ತೆ ಆಳ. ಈ 4ರಲ್ಲಿ ಯಾವುದಾದ್ರೂ 3ನ್ನ ಆ ಒಂದು ಆಕೃತಿ ಹೊಂದಿದ್ರೆ ಅದಕ್ಕೆ ನಾವು 3D ಆಕೃತಿಗಳು ಅಂತೀವಿ ಅಥವಾ ಘನಗಳು ಅಂತೀವಿ. ಘನ ಘನ ಅಂತಿರ್ತಾರೆ. ಸೊ ಏನು ಅಂದ್ರೆ ಈ ರೀತಿಯಾದಂತಹ 3 ಆಯಾಮದ ಒಂದು ಅಳತೆಗಳು ಅದರಲ್ಲಿ ಇರುತ್ತೆ. ಕಂಪ್ಲೀಟ್ ಅರ್ಥ ಆಯ್ತಲ್ವಾ? ಸೊ ನೋಡ್ರಿ, 2 ಆಯಾಮದ ಆಕೃತಿಗಳಿಗೆ ಸೂತ್ರ ಬರ್ದಿದ್ದೀನಿ. ಅದೇ ರೀತಿ 3 ಆಯಾಮದ ಆಕೃತಿಗಳಿಗೆ ಸೂತ್ರ ಬರಿಬೇಕಲ್ವಾ? ಸೊ ಇಲ್ಲಿ ಬಿಡಿಸೋಣ. 3 ಆಯಾಮದ ಆಕೃತಿಗಳಿಗೆ ನಾನೊಂದಿಷ್ಟು ಸಿಂಪಲ್ ಆದಂತಹ ಟ್ರಿಕ್ ಹೇಳ್ತೀನಿ. ಈ ಟ್ರಿಕ್ ಅನ್ನ ನೀವು ಕಲ್ತು ಬಿಟ್ರೆ ಸಾಕು. ಈ 12 ಸೂತ್ರಗಳನ್ನ ನೀವು ಈಸಿಯಾಗಿ ನೆನ್ಪಿಡ್ಬೋದು. ಇದರಲ್ಲಿ 12 ಸೂತ್ರ ಬರುತ್ತೆ. ಯಾವ್ಯಾವುದು? ಸಿಲಿಂಡರ್ 3 ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅದಾದ್ಮೇಲೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಅದಾದ್ಮೇಲೆ ಘನಫಲ. ಸಿಲಿಂಡರ್ 3, ಶಂಕು 3, ಗೋಳದಲ್ಲಿ 2 ಬರ್ತವೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇರೋದಿಲ್ಲ ಇದಕ್ಕೆ. ಕಳೆದ ಒಂದು ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ಯಾಕೆ ಈ ಗೋಳದ ಮೇಲ್ಮೈ ಇರೋದಿಲ್ಲ ಅಂತ. ಇನ್ನು ನೆಕ್ಸ್ಟ್ ಅರ್ಧ ಗೋಳದ್ದು 3 ಬರುತ್ತೆ. ಕಂಪ್ಲೀಟ್ ಕ್ಲಿಯರಾ? ಸೊ ಹಾಗಾದ್ರೆ ನಾವು ಟೋಟಲ್ ಆಗಿ 11 ಸೂತ್ರಗಳನ್ನು ನೆನಪಿಟ್ಕೋಬೇಕು. ಈ 11 ಸೂತ್ರಗಳು ನೆನಪಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ 2 ಅಂಕಗಳಿಗೆ ಏನು ಕೊರತೆ ಇರೋದಿಲ್ಲ. 100% ಆಗಿ ಮಿನಿಮಮ್ ಆದ್ರೂ 2 ಮಾರ್ಕ್ಸ್ ಅಂತೂ ನೀವು ಹಾಕ್ತೀರಿ 100%. ಓಕೆನಾ? ಅಷ್ಟು ಅಂಕಗಳು ನಿಮಗೆ ಬರ್ತವೆ. ಹಾಗಿದ್ರೆ ಈ ಸೂತ್ರಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈಗೂ ಒಮ್ಮೆ ನಾನು ಹೇಳ್ತೀನಿ ನೋಡ್ರಿ. ಒಂದು ಟ್ರಿಕ್ ಇದೆ, ಸಿಂಪಲ್ ಟ್ರಿಕ್. ಏನಂದ್ರೆ ನೆನ್ಪಿಡಿ, ಇದನ್ನು ನನ್ನ ಜೊತೆಗೆ ನೆನ್ಪಿಡಿ. 100% ನಿಮಗೆ ಈ 11 ಸೂತ್ರಗಳು ಬರುತ್ತೆ. ಏನಿಲ್ಲ, ಬೇಸಿಕ್ 2 2 ಸ್ಕ್ವೇರ್ ಸ್ಕ್ವೇರ್ ಕ್ಯೂಬ್ ಕ್ಯೂಬ್ ಸ್ಕ್ವೇರ್ 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 2 3 2/3 4 4/3 1/3 h h h l l h r ಪ್ಲಸ್ r. ಸರ್ ಏನಿದು? ಈ ರೀತಿಯಾದಂಥ ಸೂತ್ರವನ್ನು ಯಾಕೆ ಬರೆದಿದ್ದೀವಿ? ಸೊ ಸೂತ್ರವನ್ನು ನೆನ್ಪಿಡೋದೇ ಈಸಿ ಆಗ್ತಿತ್ತು, ಇದು ಯಾಕೆ ನಮಗೆ ಅಂತ ನೀವು ಕೇಳ್ಬೋದು. ಓಕೆನಾ? ಸೊ ಇದನ್ನ ಕಲ್ತ್ಬಿಟ್ರೆ ನೀವು ಸೂತ್ರಗಳನ್ನು ಕೂಡ ನೆನ್ಪಿಡೋದಿಲ್ಲ. ಇದೊಂದೇ ಲೈನನ್ನು ನೀವು ಈಸಿಯಾಗಿ ನೆನ್ಪಿಡ್ತೀರಿ. ಯಾವುದೇ ಒಂದು ಇದರಲ್ಲಿ ಕ್ಲಮ್ಸಿನೆಸ್ ಇರೋದಿಲ್ಲ, ಕನ್ಫ್ಯೂಷನ್ ಕೂಡ ಇರಲ್ಲ. ಓಕೆನಾ? ಸೊ ಇದನ್ನ ನೆನ್ಪಿಡಿ. 11 ಸೂತ್ರಗಳು ನಿಮಗೆ 2 ಸೆಕೆಂಡಲ್ಲೇ ಬರುತ್ತೆ. ಓಕೆನಾ? ಏನೇ ನೋಡ್ರಿ, 2 2 ಸ್ಕ್ವೇರ್ ಸ್ಕ್ವೇರ್ ಕ್ಯೂಬ್ ಕ್ಯೂಬ್ ಸ್ಕ್ವೇರ್ 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 2 3 2/3 4 4/3 1/3 h h h l l h r ಪ್ಲಸ್ r. ಓಕೆನಾ? ಸೊ ಇವುಗಳನ್ನು ನಾನು ಯಾವ ರೀತಿ ಬರೀತೀನಿ ನೋಡ್ರಿ. 11 ಸೂತ್ರಗಳನ್ನು ಬರೆಯೋದಕ್ಕಿಂತ ಮುಂಚೆ ಎಲ್ಲ ಕಡೆ ಈ ಒಂದು ಗೋಳದ ಪಾರ್ಶ್ವ ಮೇಲ್ಮೈಯನ್ನ ಬಿಟ್ಟು ಎಲ್ಲ ಕಡೆ ನೀವು ಏನ್ ಮಾಡ್ರಿ ಅಂದ್ರೆ ಪೈ ಆರ್ ಅಂತ ಬಳಸ್ರಿ. ಪೈ ಆರ್ ಪೈ ಆರ್ ಪೈ ಆರ್ ಪೈ ಆರ್ ಕ್ಲಿಯರ್? ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನಮ್ಮ ಒಂದು ಟ್ರಿಕ್ ಅನ್ನು ಉಪಯೋಗಿಸ್ಕೊಂಡು 11 ಸೂತ್ರಗಳನ್ನ ಬರೆಯೋಣ. ನೋಡ್ರಿ, 1 by 1 ಹೋಗ್ತೀನಿ. 2 2 ಅಂತ ಇದೆ ಅಲ್ವಾ? 2 2 ಅಂತ ಇದೆ ಇಲ್ಲಿ. 2 2 ಅದಾದ್ಮೇಲೆ ಸ್ಕ್ವೇರ್ ಸ್ಕ್ವೇರ್, ಅದಾದ್ಮೇಲೆ ಕ್ಯೂಬ್ ಕ್ಯೂಬ್, ಅದಾದ್ಮೇಲೆ ಸ್ಕ್ವೇರ್ ಸ್ಕ್ವೇರ್ ಸ್ಕ್ವೇರ್. ನೋಡ್ರಿ, ಇಲ್ಲಿವರೆಗೂ ಕಂಪ್ಲೀಟ್ ಆಯ್ತಾ? ಇವಾಗ ವಾಪಸ್ ಇಲ್ಲಿ ಮುಗಿಸಿದೀವಿ. ಹಾಗಿದ್ರೆ ವಾಪಸ್ ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. 2 3 2/3 ಕ್ಲಿಯರ್? 4 4/3, ಅದಾದ್ಮೇಲೆ 1/3. ನೋಡ್ರಿ, 2 3 2/3 4 4/3 1/3 ಬರ್ತಿದ್ದೀನಿ. ಇವಾಗ h h h ಅಂತ ಇದೆ ಇಲ್ಲಿ. h h h ಅಂತ ಬರ್ಕೊಳ್ರಿ. ಅದಾದ್ಮೇಲೆ l l h ಅಂತ ಬರ್ಕೊಳ್ರಿ. ಅದಾದ್ಮೇಲೆ r ಪ್ಲಸ್ ಆರ್ ಅಂತ ಇಲ್ಲಿ ಬರೀರಿ. ಪ್ಲಸ್ ಆರ್ ಅಂತ ಇಲ್ಲಿ ಬರೀರಿ. ನೋಡ್ರಿ, 11 ಸೂತ್ರಗಳನ್ನ ಈಸಿಯಾಗಿ ನೆನ್ಪಿಡ್ಬೋದು. ಮೊದಲಿಗೆ ಪೈ ಆರ್ ಅಂತ ಬರ್ದಿದ್ವಿ. ಓಕೆನಾ? ಈ ವಿಡಿಯೋನ ರಿವೈಂಡ್ ಮಾಡಿ ಕೂಡ ನೋಡಿ, ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಒಂದು ಸಲ ನೆನಪಿಟ್ರೆ ನೀವು 100% ಹೇಳ್ತೀನಿ ನಾನು, 2 ನಿಮಿಷದಲ್ಲಿ ಈ ಕಂಪ್ಲೀಟ್ ಟೇಬಲ್ ಅನ್ನ ಹಾಕ್ತೀರಿ. ಈ ಟ್ರಿಕ್ ಗೊತ್ತಿರಬೇಕು. ಪೇಪರ್ 1 ಆಗಿರ್ಲಿ, ಪೇಪರ್ 2 ಆಗಿರ್ಲಿ 100% ಕೇಳ್ತಾನೆ. ಬರೀ ಸೂತ್ರಗಳನ್ನಾದ್ರೂ ಕೇಳ್ಬೋದು. ಉದಾಹರಣೆಗೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅಂತ ಕೇಳ್ಬೋದು. ಓಕೆನಾ? ಅರ್ಧಗೋಳದ ಘನಫಲದ ಕಂಡುಹಿಡಿಯುವ ಸೂತ್ರ ಕೇಳ್ತಿರ್ತಾನೆ. ಸೊ ಓಕೆ.
ಕ್ಲಿಯರ್. ಸೊ ಈ ಒಂದಿಷ್ಟು ಸೂತ್ರಗಳನ್ನು ನೆನ್ಪಿಡ್ರಿ. ಓಕೆನಾ, 11 ಸೂತ್ರಗಳಿದ್ದಾವೆ. ನೆಕ್ಸ್ಟ್ ಇದರಲ್ಲೇ ಬರುವಂಥದ್ದು ಘನ ಅಂತೀವಿ ಇಂಗ್ಲಿಷಲ್ಲಿ ಕ್ಯೂಬ್. ಇಲ್ಲಿ ಮೀಡಿಯಂ ಮ್ಯಾಟರ್ ಆಗಲ್ಲ. ಮ್ಯಾಥ್ಸ್ ಅಲ್ಲಿ ನೀವು ಯಾವುದೇ ಮೀಡಿಯಂ ಆಗಿದ್ರು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ವರ್ಡ್ಸ್ ಅನ್ನ ಒಂದಿಷ್ಟು ನೆನ್ಪಿಡಿ, ಟರ್ಮ್ಸ್ ಅನ್ನ. ಓಕೆ, ಘನ ಅಂದ್ರೆ ಕ್ಯೂಬ್, ಇದರ ಒಂದು ಪಾರ್ಶ್ವ ಮೇಲ್ಮೈ, ಪೂರ್ಣ ಮೇಲ್ಮೈ ಮತ್ತೆ ಘನಫಲ ಅಂದ್ರೆ CSA ಕರ್ವ್ಡ್ ಸರ್ಫೇಸ್ ಏರಿಯಾ, TSA ಟೋಟಲ್ ಸರ್ಫೇಸ್ ಏರಿಯಾ, ಅದಾದ್ಮೇಲೆ ವ್ಯಾಲ್ಯೂಮ್. ಓಕೆನಾ, ಘನ. ಅದಾದ್ಮೇಲೆ ಆಯತಘನಕ್ಕೆ ಇಂಗ್ಲಿಷಲ್ಲಿ ಕ್ಯೂಬಾಯ್ಡ್ ಅಂತೀವಿ. ಕ್ಯೂಬಾಯ್ಡ್. ಅದಾದ್ಮೇಲೆ ಇನ್ನೊಂದು ಬರುತ್ತೆ ಶಂಕುವಿನ ಭಿನ್ನಕ ಅಂತೀವಿ. ಸೊ ಈ ರೀತಿ ಇರುತ್ತೆ. ಈ ಶಂಕುವನ್ನ ಈ ರೀತಿ ಕಟ್ ಮಾಡಿರ್ತಾರೆ. ಇದನ್ನ SSLC 2024 ಬುಕ್ ಇಂದ ತೆಗೆದಿದ್ದಾರೆ. ಸೊ ಇದನ್ನ ಈ ವರ್ಷ ಕೇಳುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದಿಲ್ಲ. ಸೊ ಹೀಗಾಗಿ ಇವೆರಡು, ಇವು 3 ಅಂದ್ರೆ ಇವ 4. ಓಕೆನಾ, ಈ 4 ಪ್ಲಸ್ ಇವೆರಡು, ಇವಿಷ್ಟು ಸೂತ್ರಗಳನ್ನು ನೆನ್ಪಿಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಸಿಲಿಂಡರ್ ಈ ಒಂದು ಪಾರ್ಶ್ವ ಮೇಲ್ಮೈ ಮತ್ತು ಪೂರ್ಣ ಮೇಲ್ಮೈ ಮತ್ತು ಏನು ಘನಫಲ ಅಂತೀವಿ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅನ್ನುವಂಥ ಪಾಠ ತುಂಬಾ ಈಸಿ ಆಗುತ್ತೆ. ಓಕೆನಾ. ಸೊ ಹಾಗಾದ್ರೆ ಇವೆರಡಕ್ಕೂ ನಾನು ಬರೆದ್ಬಿಡ್ತೀನಿ. ಸೊ ಘನದ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ 4a². ಎ ಅಂದ್ರೆ ಬಾಹು, ಪೂರ್ಣ ಮೇಲ್ಮೈ ಇದ್ದು 6a², ಘನಫಲದ್ದು a³. ಎ ಅಂದ್ರೆ ಬಾಹು, ಸೈಡ್. ಓಕೆನಾ. ಸೊ ನೆಕ್ಸ್ಟ್ ಆಯತಘನದ್ದು L × B × H. ಓಕೆನಾ. ನೆಕ್ಸ್ಟ್ ನೋಡ್ರಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎದ್ರದ್ದು, ಕ್ಯೂಬಾಯ್ಡ್ ಅದ್ದು. ಒಂದು ನೆನ್ಪಿಡಿ, ಇಲ್ಲಿ ಬರಿತೀನಿ ನೋಡ್ರಿ, ನೆನ್ಪಿಡ್ರಿ, LBH ಈ ರೀತಿ ತ್ರಿಕೋನಾಕಾರ ಬರೀರಿ, ಟ್ರಯಾಂಗಲ್ ಶೇಪಲ್ಲಿ H. ಇವಾಗ ನೋಡ್ರಿ LB ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ರಿ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದ್ದೀನಿ. LB ಪ್ಲಸ್ BH ಪ್ಲಸ್ ಅದಾದ್ಮೇಲೆ HL, ನಮ್ಮ ಸೂತ್ರ ಬಂತು. ಓಕೆನಾ. ಇದೊಂದು ನೆನ್ಪಿಟ್ರೆ LBH ಒಂದ್ಸಲ ಇಲ್ಲೇ, ಒಂದ್ಸಲ ಇಲ್ಲಿ, ಒಂದ್ಸಲ ಇಲ್ಲಿ, ಮುಗೀತು. ಕ್ಲಿಯರ್. ಹಾಗಿದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು, CS ಎದ್ದು 2HL + B. ಈಸಿ, 2HL + B. ಓಕೆನಾ. ಕ್ಲಿಯರ್. ಹಾಗಿದ್ರೆ ಎಲ್ಲ ಸೂತ್ರಗಳನ್ನ ನಾವು ನೋಡಿದ್ವಿ, ಅರ್ಥ ಆಯ್ತಲ್ವಾ? ಈ ಒಂದು ಸೂತ್ರಗಳನ್ನ ನೆನ್ಪಿಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ಸ್ ಅನ್ನ ತೋರಿಸ್ತೀನಿ, ಸಾಲ್ವ್ ಮಾಡ್ತಾ ಹೋಗೋಣ. 1 by 1 ನೀವು ಕ್ವಶನ್ಸ್ಗಳು ಡಿಫ್ರೆಂಟ್ ಆಗಿರ್ತವೆ. 1 by 1 ನೀವು ಒಂದ್ ಕಡೆ ನೋಟ್ಸ್ ಮಾಡ್ತಾ ಹೋಗಿ, ಅಥವಾ ನೀವೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ವಿಡಿಯೋನ ಪಾಸ್ ಮಾಡಿ. ಸೊ ಆನ್ಸರ್ ಅನ್ನ ಒಂದು ಟ್ಯಾಲಿ ಮಾಡ್ಕೊಳ್ರಿ, ಯಾವ್ದ್ರಲ್ಲಿ ಮಿಸ್ಟೇಕ್ ಆಗಿರುತ್ತೆ ಮತ್ತೆ ಯಾವ ರೀತಿ ಬಿಡಿಸ್ತಾರೆ ಅಂತ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ನಿಮ್ಮ ಮುಂದೆ ಇದೆ. ಒಂದು ಆಯತಾಕಾರದ ಉದ್ಯಾನವು 45 ಮೀಟರ್ ಉದ್ದ ಮತ್ತೆ 30 ಮೀಟರ್ ಅಗಲ ಇದೆ. ಒಂದು ಆಯತಾಕಾರದ ಉದ್ಯಾನ ಅಂತ ಹೇಳ್ತಾ ಇದ್ದಾರೆ. ಉದ್ಯಾನ ಅಂದ್ರೆ ಪಾರ್ಕ್. ಸೊ ಒಂದು ಪಾರ್ಕ್ ಇದೆ, ಅದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಸೊ ಅದರ ಉದ್ದ 45 ಮೀಟರ್ ಇದೆ, ಅಗಲ 30 ಮೀಟರ್ ಇದೆ. ಕ್ಲಿಯರ್, ಸರಿನಾ? ಸೊ ನೆಕ್ಸ್ಟ್, ಅದರ ಹೊರಭಾಗದಲ್ಲಿ ಅಂದ್ರೆ ಉದ್ಯಾನದ ಹೊರಭಾಗದಲ್ಲಿ ಅದರ ಸುತ್ತಲೂ 2.5 ಮೀಟರ್ ಅಗಲದ ಪಥವನ್ನು ನಿರ್ಮಿಸಲಾಗಿದೆ. ಅಂದ್ರೆ ಇದ್ರ ಸುತ್ತ ಏನ್ ಮಾಡಿದ್ದಾರೆ ಅವರು, 2.5 ಮೀಟರ್ ಅಗಲದ ಪಥವನ್ನು ನಿರ್ಮಿಸಿದ್ದಾರೆ. ಅಂದ್ರೆ ಇದ್ರ ಸುತ್ತ ಇಲ್ಲಿ, ಸೊ ಹಿಂಗೆ ಅದರ ಸುತ್ತಲೂ ಎಷ್ಟಿದೆ, ಅದು 2.5 ಮೀಟರ್ ಇದೆ ಎಲ್ಲ ಕಡೆ ನೋಡ್ರಿ. ಹಾಗಾದ್ರೆ ನಮಗೆ ಮತ್ತೊಂದು ಆಯತ ಬರುತ್ತೆ. ಅಂದ್ರೆ ಇದು ನಮಗೆ ಏನು ಹೇಳ್ರಿ, ಇವಾಗ ಪಥ ಅಂದ್ರೆ ಏನು, ರೋಡ್, ದಾರಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಭಾಗ ಏನು ನಮಗ್ ಪಥ, ದಾರಿ. ಈ ಪಾರ್ಕ್ನ ಸುತ್ತಲೂ ಈ ಒಂದು ರೋಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಆ ಒಂದು ರೋಡ್ನ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್. ಓಕೆ. ಸೊ ಏನ್ ಮಾಡ್ಬೇಕಂತಂದ್ರೆ ನೋಡ್ರಿ, ಈಗ ಟೋಟಲ್ ಆಗಿರುವಂತ ಆಯತಾಕೃತಿಯಲ್ಲಿ ಟೋಟಲ್ ಇದೆ ಅಲ್ವಾ, ಈ ಟೋಟಲ್ ಆಗಿರುವಂತಹ ಆಯತಾಕೃತಿಯಲ್ಲಿ ಈ ರೆಕ್ಟಾಂಗಲ್ ಅಲ್ಲಿ
ನಾವು ಒಳಗಿರುವಂಥ ರೆಕ್ಟ್ಯಾಂಗಲ್ನ ಮೈನಸ್ ಮಾಡಿದ್ರೆ, ಇನ್ಸೈಡ್ ರೆಕ್ಟ್ಯಾಂಗಲ್ನ ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಆ ಒಂದು ದಾರಿ ಸಿಗುತ್ತೆ. ಕ್ಲಿಯರ್ ಅಲ್ವಾ? ಈ ದಾರಿ ಸಿಗುತ್ತೆ ನೋಡ್ರಿ. ಈ ಟೋಟಲ್ ವಿಸ್ತೀರ್ಣದಲ್ಲಿ, ಏರಿಯಾದಲ್ಲಿ ನಾವು ಒಳಗಿನ ಒಂದು ಆಯತದ ವಿಸ್ತೀರ್ಣ ಕಳೆದ್ಬಿಟ್ರೆ ನಮಗೆ ದಾರಿ ಸಿಗುತ್ತೆ. ಸಿಂಪಲ್. ಹಾಗಾದ್ರೆ ನೋಡ್ರಿ, ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನು? ಆಯತದ್ದು L ಇಂಟು ಬಿ, ಉದ್ದ ಇಂಟು ಅಗಲ ಮೈನಸ್ L ಇಂಟು ಬಿ. ಕ್ಲಿಯರಾ? ನೋಡ್ರಿ, ಇದು ಇನ್ಸೈಡ್ ರೆಕ್ಟ್ಯಾಂಗಲ್. ಓಕೆ, ಸೊ ನೋಡ್ರಿ, ಇನ್ಸೈಡ್ ರೆಕ್ಟ್ಯಾಂಗಲ್ ನಮಗೆ ಗೊತ್ತಿದೆ. ಉದ್ದ ಎಷ್ಟು ಇನ್ಸೈಡ್ ರೆಕ್ಟ್ಯಾಂಗಲ್ದು? 45 ಇಂಟು ಬ್ರೆಡ್ತ್ ಎಷ್ಟು? 30. ಇದು ನಮ್ಗೆ ಈಸಿ ಬಂದ್ಬಿಡ್ತು. ಓಕೆನಾ? ಬಟ್ ಇವಾಗ ಟೋಟಲ್ ರೆಕ್ಟ್ಯಾಂಗಲ್ ಬೇಕಲ್ವಾ? ಹಾಗಾದ್ರೆ ಈ ಟೋಟಲ್ ರೆಕ್ಟ್ಯಾಂಗಲ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಉದ್ದ ಎಷ್ಟು? ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ನಮ್ಗೆ ಗೊತ್ತಿತ್ತು 45 ಮೀಟರ್ ಅಂತ. ಇಲ್ಲಿದೆ 45 ಮೀಟರ್. ಹಾಗಾದ್ರೆ ಇದಕ್ಕೆ ಇಲ್ಲಿ 2.5 ಆ್ಯಡ್ ಮಾಡಿ. 2.5 ಆ್ಯಡ್ ಮಾಡ್ರಿ. ಟೋಟಲ್ ಎಷ್ಟಾಗುತ್ತೆ? ಹಾಗಿದ್ರೆ ಈ 2.5 ಸೇರಿ 5 ಆಯಿತು. ಹಾಗಿದ್ರೆ 45 ಪ್ಲಸ್ 5 50 ಮೀಟರ್ ಆಯಿತು ಉದ್ದ. ಕ್ಲಿಯರ್? ಅರ್ಥ ಆಗ್ತಾ ಇದೆನಾ? 50 ಇಂಟು ಬ್ರೆಡ್ತ್. ನೋಡ್ರಿ, ಬ್ರೆಡ್ತ್ ಅಂದರೆ ಇದು ಅಗಲ ಎಷ್ಟು? ಟೋಟಲ್ ಬೇಕು ನಮಗೆ. ಇಲ್ಲಿಂದ ಇಲ್ಲಿವರೆಗೂ 30 ಆಗಿತ್ತು. ಹಾಗಾದರೆ ಇದು 2.5, ಇಲ್ಲೂ 2.5 ಇದೆ, ಇಲ್ಲೂ 2.5 ಇದೆ. ಹಾಗಾದರೆ ಎರಡೂ ಸೇರಿದರೆ 5 ಆಯಿತು. ಮತ್ತೆ ಇಲ್ಲಿ ಒಳಗಡೆ 30 ಇದೆ. ಹಾಗಾದರೆ ಟೋಟಲ್ 35 ಆಯಿತು. ಎನಿ ಕನ್ಫ್ಯೂಷನ್? ಕ್ಲಿಯರ್? ಸರಿ, ಇವಾಗ ಬಿಡಿಸೋಣ ನೋಡ್ರಿ. ಹಾಗಾದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ರಿ. ನಿಮಗೆ 1750 ಸಿಗುತ್ತೆ. ಓಕೆನಾ? 1750 ಸಿಗುತ್ತೆ. ಮೈನಸ್ 45 ಇಂಟು 3 ಮಾಡ್ರಿ. 45 ಇಂಟು 3 ಈಸ್ 135. ಕ್ಲಿಯರ್? ಅದು 0 ಎಕ್ಸ್ಟ್ರಾ ಇದೆ, ಅದನ್ನು ಬರೆದುಬಿಟ್ರೆ ಈಸಿ. ಸೊ ಹಾಗಾದರೆ ಇವೆರಡರಲ್ಲಿ ನಾವು ಮೈನಸನ್ನು ಮಾಡಿದ್ರೆ ನಮಗೆ ಆ ಒಂದು ಪಥದ ವಿಸ್ತೀರ್ಣ ಸಿಗುತ್ತೆ. ಅದು ಎಷ್ಟು ಹೇಳ್ರಿ? 400 ಮೀಟರ್ ಸ್ಕ್ವೇರ್. ಯಾಕಂದರೆ ವಿಸ್ತೀರ್ಣ ಅಲ್ವಾ? ವಿಸ್ತೀರ್ಣ ಬಂದರೆ ಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆನಾ? ಏನಾದರೂ ಘನಫಲ ಗಾತ್ರ ಅಂತ ಕೇಳಿದ್ರೆ ಮೀಟರ್ ಕ್ಯೂಬ್ ಅಂತ ಬರುತ್ತೆ. ಓಕೆನಾ? ಹಾಗಾದರೆ ಆನ್ಸರ್ ಎಷ್ಟು? 400 ಮೀಟರ್ ಸ್ಕ್ವೇರ್. ಎನಿ ಕನ್ಫ್ಯೂಷನ್ಸ್? ಹಾಗೇನಾದರೂ ನಿಮಗೆ ಗೊತ್ತಾಗದೇ ಇದ್ದರೆ ನೀವು ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಓಕೆನಾ? ಏನೇ ಕ್ವಶನ್ಸ್ಗಳಿದ್ರು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಸರಿ, ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್. ಓಕೆ, ನೋಡ್ರಿ, ಒಂದು ನೀರಿನ ಟ್ಯಾಂಕ್ ಚೌಕಪಾದ ಗೋಪುರಾಕೃತಿಯಲ್ಲಿದೆ. ಅಂದರೆ ಅದರ ಆಕಾರದಲ್ಲಿದೆ. ಹಾಗಿದ್ರೆ ಇದು ಚೌಕಪಾದ. ಇಲ್ಲಿ ಈ ಕಡೆ ಕೊಟ್ಟಿದ್ದೀವಿ ನಾವು ಸ್ಕ್ವೇರ್ ಪಿರಮಿಡ್ ಅಂತ ಕರಿತೀವಿ. ಚೌಕಪಾದ ಗೋಪುರಾಕಾರ ಅಂದರೆ ಸ್ಕ್ವೇರ್ ಪಿರಮಿಡ್. ಓಕೆನಾ? ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು. ಈ ಬೇಸ್ ಅಂತ ಇದೆ ಅಲ್ವಾ, ಇದು ಪಾದ. ಓಕೆ, ಫೇಸ್ ಅಂತ ಇದ್ರೆ ಅದೇನು? ಮುಖ ಅಂತ ಕರಿತೀವಿ. ಮುಖ. ಈ ಅಪೆಕ್ಸ್ ಅಂದರೆ ಶೃಂಗ. ಓಕೆನಾ? ಸೊ ಈ ರೀತಿಯಾದಂಥ ಒಂದು ಆಕೃತಿ ಇದೆ. ಓಕೆನಾ? ಅದರ ಪಾದದ ಅಂಚು ಅಂದರೆ ಪಾದ ಬೇಸ್ ಎಷ್ಟು? 3 ಮೀಟರ್. ಓಕೆ, ಹಾಗೂ ಎತ್ತರ ಎಷ್ಟಂತೆ? 2.5 ಮೀಟರ್. ಇದು 3 ಮೀಟರ್, ಇದು 2.5 ಮೀಟರ್. ಹಾಗಾದರೆ ಆ ಟ್ಯಾಂಕಿನಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಲೀಟರ್ ಗಟ್ಟಲೆ ತಿಳಿಸಿ ಅಂತ ಹೇಳ್ತಾರೆ. ಓಕೆನಾ? 1 ಮೀಟರ್ ಕ್ಯೂಬ್ ಅಂದರೆ 1000 ಲೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನಾವೇನು ಮಾಡಬೇಕು? ಆ ಟ್ಯಾಂಕಿನಲ್ಲಿ ಹಿಡಿಯುವ ನೀರಿನ ಪ್ರಮಾಣ. ಒಂದು ನೆನ್ಪಿಟ್ಕೊಳ್ರಿ. ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ, ಯಾವುದಾದ್ರೂ ಒಂದು ವಸ್ತುವಿನ ಒಳಗೆ, ಈ ವಸ್ತುವಿನ ಒಳಗೆ ನಾವೇನಾದರೂ ಪದಾರ್ಥಗಳನ್ನು ಹಾಕ್ತಾ ಇದ್ದೀವಿ ಅಥವಾ ಯಾವುದಾದ್ರೂ ವಸ್ತುಗಳನ್ನು ತುಂಬ್ತಾ ಇದ್ದೀವಿ ಅಂತ ಏನಾದರೂ ಕ್ವಶನ್ಗಳನ್ನು ಕೇಳಿದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಘನಫಲ ಕೇಳ್ತಾ ಇದ್ದಾನೆ ಅಂತ ಅರ್ಥ. ಘನಫಲ ಅಂದ್ರೆ ಏನು ಹೇಳ್ರಿ? ಆ ವಸ್ತು ಎಷ್ಟು, ಆ ಒಂದು ಆಕೃತಿ ಎಷ್ಟು ವಸ್ತುಗಳನ್ನು ಆಕ್ರಮಿಸಿಕೊಳ್ಳುತ್ತೋ ನಾವು ಅದಕ್ಕೆ ಘನಫಲ ಅಂತೀವಿ. ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ತುಂಬಿಸ್ತಾ ಇದ್ದೀವಿ, ನಾವು ಅದಕ್ಕೆ ಘನಫಲ ಅಂತೀವಿ. ಕ್ಲಿಯರಾ? ಓಕೆ, ಅದನ್ನು ನಾವು ಲೀಟರ್ಗಳಲ್ಲಿ ಹೇಳಬೇಕಂತೆ. ನೋಡೋಣ. ಸೊ ಹಾಗಾದರೆ ಈ ಒಂದು ಚೌಕಪಾದ ಗೋಪುರಾಕಾರದ ಘನಫಲ ಕಂಡುಹಿಡಿಯುವ ಸೂತ್ರ ಏನು ಅಂದರೆ ನೆನ್ಪಿಟ್ಕೋಬೇಕು. 1/3 ಇಂಟು ಬಿ ಸ್ಕ್ವೇರ್ ಇಂಟು ಎಚ್. ಈ ಬಿ ಅಂದರೆ ಪಾದ. ಓಕೆನಾ? ಹಾಗಾದರೆ ಏರಿಯಾ ಆಫ್ ಬೇಸ್ ಅಂತ ಕೂಡ ಕರಿತೀವಿ. ಬಿ ಸ್ಕ್ವೇರ್ ಕೊಟ್ಟಿದ್ದಾನೆ ಅವನು. ಬೇಸ್
ಬಿ ಎಷ್ಟು ನಮಗೆ 3 ಸ್ಕ್ವೇರ್ ಇಂಟು ಎಚ್ ಅಂದರೆ 2.5 ಮೀಟರ್. 2.5 ಮೀಟರ್. ಕ್ಲಿಯರ್? ಹಾಗಾದರೆ ನೋಡ್ರಿ 1/3 ಇಂಟು 3 ಸ್ಕ್ವೇರ್ 9 ಇಂಟು 2.5. 3 1 ಜಾ 3 3 ಜಾ 3 ಇಂಟು 2.5. 3 ಇಂಟು 2.5. 3 5 ಜಾ 15. 3 2 ಜಾ 6 and plus 7 point. ಸೊ ಹಾಗಾದರೆ 7.5 ಮೀಟರ್ ಕ್ಯೂಬ್ ಬಂತು. ನಾನು ಆಗಲೇ ಹೇಳಿದ್ದೀನಿ, ಘನಫಲ ವ್ಯಾಲ್ಯೂಮ್ ಏನಾದರೂ ಕೇಳಿದ್ರೆ ಮೀಟರ್ ಕ್ಯೂಬ್ ಬರುತ್ತೆ, ಏರಿಯಾ ಆರ್ ವಿಸ್ತೀರ್ಣ ಕೇಳಿದ್ರೆ ಮೀಟರ್ ಸ್ಕ್ವೇರ್ ಬರುತ್ತೆ. ಹಾಗಿದ್ರೆ ಕೊಟ್ಟಿದ್ದಾನು 1 ಮೀಟರ್ ಕ್ಯೂಬ್ ಅಂದರೆ 1000 ಲೀಟರ್. ಹಾಗಾದರೆ 7.5 ಮೀಟರ್ ಕ್ಯೂಬ್ ಅಂದರೆ 7500 ಲೀಟರ್. ಕ್ಲಿಯರ್? ಆಪ್ಷನಲ್ಲಿ ಇದೆನಾ? ಓಕೆ, ಇಲ್ಲಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೋಡ್ರಿ, ಇದೊಂದು ಹೊಸ ಸೂತ್ರ ನೆನ್ಪಿಟ್ಕೋಬೇಕು. ಚೌಕಪಾದ ಗೋಪುರಾಕೃತಿಯ ಒಂದು ಘನಫಲ ಕಂಡುಹಿಡಿಯುವ ಸೂತ್ರ 1/3 ಇಂಟು ಏರಿಯಾ ಅಂತ ಕರಿತೀವಿ, ಬಿ ಸ್ಕ್ವೇರ್ ಇಂಟು ಎಚ್. ಕ್ಲಿಯರ್? ಕ್ಲಿಯರ್? ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಘನದ ಒಂದು ಮುಖದ ಸುತ್ತಳತೆ 24 ಸೆಂಟಿಮೀಟರ್ ಆದಾಗ ಆ ಘನದ ಘನಫಲ. ಘನ ಅಂದರೆ ಕ್ಯೂಬ್. ನೋಡ್ರಿ, ಒಂದು ಮುಖದ ಸುತ್ತಳತೆ ಅಂತ ಹೇಳ್ತಾ ಇದ್ದಾನೆ. ಸೊ ಘನದಲ್ಲಿ 6 ಮುಖಗಳಿರುತ್ತೆ. ಕ್ಲಿಯರ್ ಅಲ್ವಾ? ಸೊ ಒಂದು ನಿಮಿಷ. ಕ್ಲಿಯರ್? ಸೊ ಈ ರೀತಿ ಇದೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಒಂದು ಮುಖದ ಸುತ್ತಳತೆ ಅಂದರೆ ಒಂದು ಮುಖ. ನಾ ಈ ಮುಖ ತಗೊಂತೀನಿ, ಈ ಮುಖದ ಸುತ್ತಳತೆ ಅಂತ ಹೇಳ್ತಾ ಇದ್ದಾರೆ. ಈ ಮುಖದ ಸುತ್ತಳತೆ ಅಂದ್ರೆ ಒಂದು ಚೌಕ ಆಯಿತು. ಹಾಗಿದ್ರೆ ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ ಅಂದಂಗಾಯ್ತು 24 ಸೆಂಟಿಮೀಟರ್. ಕ್ಲಿಯರ್? 24 ಸೆಂಟಿಮೀಟರ್. ಒಂದು ಚೌಕದ ಸುತ್ತಳತೆ 24 ಸೆಂಟಿಮೀಟರ್ ಆದರೆ, ಒಂದು ಚೌಕದ ಸುತ್ತಳತೆ 24 ಸೆಂಟಿಮೀಟರ್ ಆದರೆ ಅದರ ಒಂದು ಬಾಹು ಕಂಡು ಹಿಡ್ಕೋಬೋದಾ? ಓಕೆ, ಬಾಹು ಕಂಡು ಹಿಡಿಲಿಕ್ಕೆ ಸೂತ್ರ ಏನು? ಸುತ್ತಳತೆ ಇದ್ರೆ ನೋಡ್ರಿ, ಸುತ್ತಳತೆ ಅಂದರೆ 4 ಬಾಹು ಅಂತ ಕರಿತೀವಿ, ಕಲ್ತಿದ್ದೀವಿ ಆಗಲಿ. ಓಕೆ, ಹಾಗಿದ್ರೆ ಬಾಹು ಬೇಕಂದ್ರೆ ಈ ಸುತ್ತಳತೆ ಡಿವೈಡೆಡ್ ಬೈ 4. ಹಾಗಿದ್ರೆ 24 ಡಿವೈಡೆಡ್ ಬೈ 4. 4 1 4 6. ಹಾಗಿದ್ರೆ ಬಾಹು ಎಷ್ಟು ಬಂತು? 6 ಸೆಂಟಿಮೀಟರ್. ಹಾಗಿದ್ರೆ ಈ ಚೌಕಘನದ ಒಂದು ಬಾಹು 6 ಸೆಂಟಿಮೀಟರ್ ಇದೆ. 6 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಕ್ವಶನ್ ಕೇಳಿದ್ದೇನೆ, ಆ ಘನದ ಘನಫಲ. ಹಾಗಿದ್ರೆ ಈ ಘನ ಯಾವುದು? ಕ್ಯೂಬ್. ಘನಫಲ ಅಂದ್ರೆ ಏನು? ವ್ಯಾಲ್ಯೂಮ್ ಕಂಡುಹಿಡಿಯುವಂಥ ಫಾರ್ಮುಲಾ ಏನು? ಕ್ಯೂಬ್ದು ವಿ ಇಸ್ ಈಕ್ವಲ್ ಟು ಎ ಕ್ಯೂಬ್. ವ್ಯಾಲ್ಯೂಮ್ ಎ ಅಂದ್ರೆ ಏನು? ಬಾಹು. 6 ಕ್ಯೂಬ್. ಹಾಗಿದ್ರೆ 6ರ ವರ್ಗ 6ರ ಘನ ಸಂಖ್ಯೆ 216 ಸೆಂಟಿಮೀಟರ್ ಕ್ಯೂಬ್. ಕ್ಲಿಯರ್? ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ನೋಡ್ರಿ. ಪ್ರತಿ ಬಾಹು 4 ಸೆಂಟಿಮೀಟರ್ ಇರುವ 4 ಘನಗಳನ್ನು ಒಂದರ ಪಕ್ಕದಲ್ಲಿ ಒಂದರಂತೆ ಇರಿಸಲಾಗಿದೆ. ನೋಡ್ರಿ, ಇದೊಂದು ಘನ ಅಂತ ತಿಳ್ಕೊಳ್ರಿ, ಕ್ಯೂಬ್ ಅಂತ ತಿಳ್ಕೊಳ್ರಿ. ನಾನಿಲ್ಲಿ ಚೌಕ ಬಿಡಿಸಿದ್ದೀನಿ. ಓಕೆನಾ? ನಾನೇನು ಮಾಡ್ತೀನಿ ಅಂದರೆ ಇದ್ರ ಪಕ್ಕದಲ್ಲಿ ಮತ್ತೊಂದು ನಾನು ಚೌಕವನ್ನು ಇಡ್ತೀನಿ, ಮತ್ತೆ ಇದರ ಪಕ್ಕದಲ್ಲಿ ಮತ್ತೊಂದು ಚೌಕವನ್ನು ಇಡ್ತೀನಿ. ಓಕೆನಾ? ಸೊ ಹೀಗೆ ಇಡ್ತಾ ಹೋಗ್ತೀನಿ. ಟೋಟಲ್ ಆಗಿ 4 ಇಡ್ಬೇಕಂತೆ. ಓಕೆನಾ? 4 ಇಟ್ಟಿದ್ದೀವಿ ಅಂತ ಅನ್ಕೊಳ್ರಿ, ಒಂದರ ಪಕ್ಕ ಒಂದು. ಸೊ ಈಗ ನೋಡ್ರಿ, ಒಂದು ಬಾಹು 4 ಆದರೆ ಈ ಟೋಟಲ್ ಉದ್ದ ಎಷ್ಟಾಯ್ತು? ಇವಾಗ 16 ಸೆಂಟಿಮೀಟರ್ ಆಯಿತು. ಓಕೆ, ಒಂದರ ಪಕ್ಕದಲ್ಲಿ ಒಂದರಂತೆ ಇರಿಸಲಾಗಿದೆ. ಫಲಿತ ಆಯತಘನ ಅಂದರೆ ಕ್ಯೂಬಾಯ್ಡ್ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಿದ್ದಾನೆ. ಕ್ಯೂಬಾಯ್ಡ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಕಲ್ತಿದ್ದೀವಿ, LBH. BA ಕರೆಕ್ಟ್ ಅಲ್ವಾ? ನೋಡ್ರಿ, ಕ್ಯೂಬಾಯ್ಡ್ದು ಟೋಟಲ್ ಸರ್ಫೇಸ್ ಏರಿಯಾ ಕೇಳ್ತಾ ಇದ್ದಾನೆ. ಹಾಗಿದ್ರೆ ಸೂತ್ರ ಏನು? 2 ಇಂಟು LB, ಒಂದ್ಸಲಿ LB ಪ್ಲಸ್ BH ಪ್ಲಸ್ HL. ಓಕೆ, ಇವಾಗ ನಾವು ವ್ಯಾಲ್ಯೂಸ್ ಅನ್ನ ಪುಟ್ ಮಾಡಿದ್ರೆ ಇದು ಮುಗೀತು ಕ್ವಶನ್. ಹಾಗಿದ್ರೆ ನೋಡ್ರಿ, ಹೊಸ ಒಂದು ಆಯತಘನ ಆದಾಗ ಇದರ ಲೆಂತ್ 16 ಆಯ್ತು. ಇವಾಗ ನೋಡ್ರಿ, ಬ್ರೆಡ್ತ್ ಅಂದ್ರೆ ಅಗಲ, ಇದಾಗಲ್ಲ ಅಲ್ವಾ? ಇದಾಗಲ್ಲ ಏನಾದರೂ ಚೇಂಜ್ ಆಗಿರುತ್ತಾ? ಏನು ಚೇಂಜ್ ಆಗಿರಲ್ಲ, 4 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ಉದ್ದ ಅಂದ್ರೆ ಈ ಕಡೆ ಘನ ಅಂತ ಹೇಳಿದ್ದೀನಿ ಮೊದಲಿಗೆ, ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರ್ಸಕ್ಕಾಗಿರಲಿಲ್ಲ, ಸಾರಿ. ಸೊ ಹಿಂದ್ಗಡೆ ಇರುತ್ತೆ, ಅದಕ್ಕೆ ನಾವು ಹೈಟ್ ಅಂತ ಕೂಡ ಕರಿಬಹುದು ಅಥವಾ ಬ್ರೆಡ್ತ್ ಅಂತ ಕೂಡ ಕರಿಬಹುದು. ಅದು 4 ಸೆಂಟಿಮೀಟರ್ ಆಗಿರುತ್ತೆ. ಚೇಂಜ್ ಆಗಿರುವಂತಹ ಡೈಮೆನ್ಷನ್ ಅಂದ್ರೆ ಅದು L ಒಂದೇ, ಅಳತೆ ಅಂದ್ರೆ ಅದು L ಒಂದೇ. ಹಾಗಿದ್ರೆ ಇವುಗಳನ್ನ ನಾವು ಹಾಕ್ತಿವಿ. 2 ಇಂಟು L ಅಂದ್ರೆ 16 ಇಂಟು B ಅಂದ್ರೆ 4 ಪ್ಲಸ್
ಬಿ ಅಂದರೆ ಮತ್ತೆ 4, ಹೈಟ್ ಅಂದರೆ 4 ಪ್ಲಸ್ ಎಚ್ ಅಂದರೆ 4 ಇಂಟು ಎಲ್ ಅಂದರೆ 16. ಇವಾಗ 16 ನಕ್ಲೆ 64 ಪ್ಲಸ್ 4 ನಕ್ಲೆ 16, 16 ನಕ್ಲೆ 64. ಓಕೆ, ಇಲ್ಲಿ ಬಿಡಿಸ್ತೀನಿ ನೋಡ್ರಿ. 2 ಇಂಟು ಬ್ರಾಕೆಟ್ 64 ಪ್ಲಸ್ 64 128, 128 ಪ್ಲಸ್ 6 134, 134 144. ಓಕೆ, ಹಾಗಿದ್ರೆ 144 ಇಂಟು 2 ಮಾಡಿದ್ರೆ 288 ಸೆಂಟಿಮೀಟರ್ ಸ್ಕ್ವೇರ್. 288 ಚದುರ ಆಗಬೇಕಿದು, ಚದುರ ಸೆಂಟಿಮೀಟರ್ ಸ್ಕ್ವೇರ್. ಕ್ಲಿಯರ್? ಹೀಗೆ ಒಂದರ ಪಕ್ಕ ಒಂದು ಇರಿಸಿದ್ರೆ ಏನು ಚೇಂಜ್ ಆಗಲ್ಲ, ಓನ್ಲಿ ಲೆಂತ್ ಈಸ್ ಚೇಂಜ್. ಓಕೆ, ಉದ್ದ ಚೇಂಜ್ ಆಗುತ್ತೆ ಬಿಟ್ರೆ ಅಗಲ ಸೇಮ್ ಆಗಿರುತ್ತೆ ಮತ್ತೆ ಹೈಟ್ ಕೂಡ ಸೇಮ್ ಆಗಿರುತ್ತೆ. ಕ್ಲಿಯರ್ ಅಲ್ಲ? ಯಾಕಂದ್ರೆ ಅವರು ಹೀಗೆ ಇಡ್ತಾ ಇಲ್ಲ, ಇಲ್ಲಿ ನೋಡ್ರಿ, ಒಂದರ ಮೇಲೆ ಒಂದು ಇಡ್ತಾ ಇಲ್ಲ, ಪಕ್ಕದಲ್ಲಿ ಇಟ್ಕೊಳ್ತಾ ಹೋಗ್ತಾ ಇದಾರೆ, ಅಂದ್ರೆ ಉದ್ದ ಹೆಚ್ಚು ಮಾಡ್ತಾ ಇದ್ದಾರೆ. ಓಕೆ, ಸರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 2 ಗೋಳಗಳ ಘನಫಲಗಳ ಅನುಪಾತ 64/2, ಆದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಸಿಂಪಲ್ ನೋಡ್ರಿ, 2 ಗೋಳಗಳ ಘನಫಲಗಳ ಅನುಪಾತ. ಓಕೆ, 2 ಗೋಳ ಇದಾವೆ ಅನ್ಕೊಳ್ರಿ, ಗೋಳ 1, ಗೋಳ 2, ಇವುಗಳ ಅನುಪಾತ. ಓಕೆ, ಅದು ಕೂಡ ಘನಫಲಗಳ ಅನುಪಾತ ಅಂತ ಹೇಳ್ತಾ ಇದ್ದಾರೆ. ಘನಫಲ ಅಂತ ಸೂತ್ರ ಏನು? ಘನಫಲ ಸೂತ್ರ ಏನು? ಗೋಳದ್ದು ಕಂಡು ಹಿಡ್ಕೊಂಡಿದೀವಿ 4/3. ಇಲ್ಲಿ ನೋಡಿರ್ಬೇಕಂದ್ರೆ ಕಂಡು ಹಿಡ್ಕೊಂಡಿದೀವಿ, ಟ್ರಿಕ್ ಮೂಲಕ ಕಂಡು ಹಿಡ್ಕೊಂಡಿದೀವಿ. 4/3 ಪೈ ಆರ್ ಕ್ಯೂಬ್, 4/3 ಪೈ ಆರ್ ಕ್ಯೂಬ್, 4/3 ಪೈ ಆರ್ ಕ್ಯೂಬ್. ಇದು ಎರಡನೇ ಗೋಳದ್ದು ತ್ರಿಜ್ಯ. ಓಕೆನಾ? 4/3 ಪೈ ಆರ್ ಕ್ಯೂಬ್, ಇದು ಮೊದಲನೇ ಗೋಳದ ತ್ರಿಜ್ಯ. ಓಕೆನಾ? ಸೊ ಹಾಗಾದ್ರೆ ಇವುಗಳ ಘನಫಲ, ಇವೆರಡು ಕ್ಯಾನ್ಸಲ್ ಆಗುತ್ತೆ, ಪೈ ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿದಿರೋದು ಏನು ಹೇಳ್ರಿ? R2 ಕ್ಯೂಬ್ R1 ಕ್ಯೂಬ್. ಇವುಗಳ ಅನುಪಾತ ಎಷ್ಟಕ್ಕೆ ಸಮ ಆಗಿದೆ? 64/27. ಹಾಗಿದ್ರೆ ತ್ರಿಜ್ಯಗಳನ್ನ ತಕೊಂಡ್ಬಿಡ್ರಿ, ಅನುಪಾತ ತ್ರಿಜ್ಯಗಳನ್ನ ತೆಗಿರಿ. R1/R2, ಈ ಕ್ಯೂಬ್ ಇದೆ ಅಲ್ವಾ, ಸಾರಿ ಸ್ಕ್ವೇರ್ ಅಂತ ಬರ್ತಿದ್ದೀನ, ಸಾರಿ. ಈ ಕ್ಯೂಬ್ ಮತ್ತೆ ಈ ಕ್ಯೂಬ್ ಇವು ಈ ಕಡೆ ಹೋದ್ರೆ ಏನಾಗುತ್ತೆ? ಕ್ಯೂಬ್ ರೂಟ್ ಆಗುತ್ತೆ 64/27. ಹಾಗಾದ್ರೆ R1/R2 ಈಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ 64 ಕ್ಯೂಬ್ ಎಷ್ಟು? 4. ಇಡ್ರಿ ನೋಡ್ರಿ, ಈ ರೀತಿ ಬಿಡಿಸ್ಬೋದು ನಾವು. ಅವಿಭಾಜ್ಯ ಅಪವರ್ತನ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. 232, 216, 28, 24, 22, 21. ಹಾಗಿದ್ರೆ 3 ಜನದ ಒಂದು ಗುಂಪು ಮಾಡಬೇಕು ನಾವು, ಯಾಕಂದ್ರೆ ಇದು ಘನ. ಇಲ್ಲಿ ಒಬ್ಬರನ್ನ ತಗೊಳ್ತೀವಿ, ಈ ಮತ್ತೆ 3 ಜನದ ಒಂದು ಗುಂಪು ಮಾಡ್ರಿ. ಹಾಗಿದ್ರೆ 2 2 4, ಫೈನಲ್ ಆನ್ಸರ್ ಇಸ್ 4. 27 ಇಸ್ 3. 3 3 9, 3 27. ಹಾಗಾದ್ರೆ ತ್ರಿಜ್ಯಗಳ ಅನುಪಾತ ಎಷ್ಟು ಬಂತು? 4/3. ಇದು ನಮ್ಮ ಆನ್ಸರಾ? ನೋ. ಏನ್ ಕೇಳಿದ ನಾನು? ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ, ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ನೋಡ್ರಿ, ಗೋಳಕ್ಕೆ ಇರೋದೊಂದೇ ಒಂದು ಮೇಲ್ಮೈ ವಿಸ್ತೀರ್ಣ, ಅದು ಕೂಡ ಪೂರ್ಣ ಮೇಲ್ಮೈ ವಿಸ್ತೀರ್ಣ 4πr². 4πr². ಕ್ಲಿಯರ್? ಹಾಗಿದ್ರೆ 4π ಗೋಳ ಒಂದಿದ್ದು ಅದರ ವಿಸ್ತೀರ್ಣ, ಇದು ಎರಡನೇದಾಯ್ತು, ಇದು ಮೊದಲನೇದು. ಇವುಗಳ ಅನುಪಾತ ಕೇಳ್ತಾ ಇದ್ದಾನೆ. ಹಾಗಿದ್ರೆ ಈ 4π ಕ್ಯಾನ್ಸಲ್ ಆಯ್ತು, ಉಳಿದಿರೋದು R1/R2 ಸ್ಕ್ವೇರ್. ಕಂಡು ಹಿಡ್ಕೊಂಡಿದೀವಿ ನಾವು. R1/R2 ಅಂತಂದ್ರೆ ಏನು? 4/3. ಹಾಗಿದ್ರೆ ಇವುಗಳ ವರ್ಗ 4 ಸ್ಕ್ವೇರ್ 16 3 ಸ್ಕ್ವೇರ್ 9. ಹಾಗಾದ್ರೆ 16:9 ಅವುಗಳ ಅನುಪಾತ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸಿಂಪಲ್. ನೆಕ್ಸ್ಟ್ ನೋಡ್ರಿ, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳುಳ್ಳ ಒಂದು ಆಯತವನ್ನು ಒಂದು ವೃತ್ತವು ಪರಿವೃತ್ತಿಸಿದೆ ಅಂದ್ರೆ ಸರ್ಕ್ಯುಲರ್ ಆಗಿ ಅದನ್ನ ಒಳಗೊಂಡಿದೆ. ನೋಡ್ರಿ, ಒಂದು ಆಯತ ಇದೆ, ಈ ಆಯತವನ್ನ ಸೊ ಇದು ಎಷ್ಟು ಸೆಂಟಿಮೀಟರ್ ಇದೆ ಬರ್ಕೊಂಡ್ಬಿಡೋಣ. ನೋಡ್ರಿ, 8 ಸೆಂಟಿಮೀಟರ್ ಉದ್ದ, 6 ಸೆಂಟಿಮೀಟರ್ ಅಗಲ. ಸೊ ಹಿಂಗಿರುವಂತಹ ಒಂದು ಆಯತವನ್ನ ಒಂದು ವೃತ್ತ ಏನ್ ಮಾಡಿದೆ ಅಂದ್ರೆ, ಒಂದು ವೃತ್ತ ಈ ರೀತಿಯಾಗಿ ಒಂದು ವೃತ್ತ ಏನ್ ಮಾಡಿದೆ, ಸಾರಿ ಅದು ಆಕೃತಿ ಕರೆಕ್ಟಾಗಿ ಬರೋದಿಲ್ಲ, ಬಟ್ ಒಂದು ವೃತ್ತ ಏನ್ ಮಾಡಿದೆ, ಅದನ್ನ ಕ್ಲಿಯರ್ ಆಗಿ 4 ಒಂದು ಶೃಂಗಗಳು ಟಚ್ ಆಗೋ ಹಾಗೆ ಆವರಿಸಿದೆ.
ಓಕೆನಾ. ಹಾಗಾದ್ರೆ ವೃತ್ತದ ಪರಿಧಿ ಎಷ್ಟು ನೋಡ್ರಿ. ವೃತ್ತದ ಪರಿಧಿ ಸೂತ್ರ ಏನು? ವೃತ್ತದ ಪರಿಧಿ ಸೂತ್ರ ಏನು? 2πr. ಇಲ್ಲಿ ನಮಗೆ ಪೈ ಬೆಲೆ ಗೊತ್ತು, ಪೈ ಬೆಲೆ 22/7. ಬಟ್ ಆರ್ ಈಸ್ ಹೌ ಮಚ್ ಗೊತ್ತಿಲ್ಲ. ಹಾಗಾದ್ರೆ ನೋಡ್ರಿ, ಕೊಟ್ಟಿರೋದು ವೃತ್ತ ಅಲ್ವಾ, ಇದ್ರ ಸಹಾಯದಿಂದ ನಾವೇನು ಕಂಡು ಹಿಡ್ಕೋಬಹುದು? ತ್ರಿಜ್ಯ ಕಂಡು ಹಿಡ್ಕೋಬಹುದು, ರೇಡಿಯಸ್. ನೋಡ್ರಿ ಈ ರೀತಿ ಇದೆ ಅಂದ್ರೆ ನಾನು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಅನ್ನ ಸೇರಿಸ್ತೀನಿ. ಏನಾಯ್ತು ನಮ್ಗದು? ಡಿ ಡಯಾಮೀಟರ್, ವ್ಯಾಸ ಆಯ್ತಲ್ವಾ? ಕರೆಕ್ಟ್ ಅಲ್ವಾ? ನೋಡ್ರಿ, ಹಾಗಿದ್ರೆ ಇಲ್ಲಿ ಒಂದು ತ್ರಿಭುಜ ಉಂಟಾಗಿದೆ. ಕ್ಲಿಯರ್? ಒಂದು 6 ಸೆಂಟಿಮೀಟರ್ ಇದೆ, ಇನ್ನೊಂದು 8 ಸೆಂಟಿಮೀಟರ್ ಇದೆ. ಕ್ಲಿಯರ್? ಹಾಗಾದ್ರೆ ಎಲ್ಲ ಈ ಒಂದು ಏನು ಆಯತದಲ್ಲಿ ಎಲ್ಲಾ ಕೋನಗಳು ಕೂಡ 90 ಆಗಿರೋದ್ರಿಂದ ಇದು 90 ಅಂತ ಗೊತ್ತಾಯ್ತು. ಹಾಗಾದ್ರೆ ಇದು ಲಂಬಕೋನ ತ್ರಿಭುಜ, ಇದೊಂದು ಲಂಬಕೋನ ತ್ರಿಭುಜ. ಕ್ಲಿಯರ್? ಸರಿನಾ? ಹಾಗಾದ್ರೆ ಈ ಕಡೆ 6 ಇದೆ, ಈ ಕಡೆ 8 ಇದೆ. ಹಾಗಾದ್ರೆ ಇದು ಎಷ್ಟಿರ್ಬೋದು ವಿಕರ್ಣ? ಏನ್ ಮಾಡ್ತೀವಿ ನಾವು? ಪೈಥಾಗೋರಸ್ ಪ್ರಮೇಯವನ್ನು ಇಲ್ಲಿ ಅಪ್ಲೈ ಮಾಡ್ತೀವಿ. ಪೈಥಾಗೋರಸ್ ತ್ರಿವಳಿಗಳ ಬಗ್ಗೆ ನಾನು ವೃತ್ತಗಳು ಪಾಠದಲ್ಲಿ ಹೇಳಿದ್ದೀನಿ. ಡೈರೆಕ್ಟ್ ಆಗಿ ಹೇಳ್ಬೋದು 6, 8, 10. ಇದು ಎಷ್ಟಿರುತ್ತೆ? 10 ಇರುತ್ತೆ. ಸೊ ಹಾಗಾದ್ರೆ ವ್ಯಾಸ 10 ಆದ್ರೆ ತ್ರಿಜ್ಯ ಅದರ ಅರ್ಧ ಇರುತ್ತೆ, 5 ಸೆಂಟಿಮೀಟರ್. ತ್ರಿಜ್ಯ ಎಷ್ಟು? 5. ಕ್ಲಿಯರಾ? ಸೊ ಹಾಗಾದ್ರೆ ನೋಡ್ರಿ, ಇವೆರಡನ್ನ ಗುಣಾಕಾರ ಮಾಡ್ರಿ. 5ರಲ್ಲಿ 10 × 22/7. ಇದ್ರ 22 ಹತ್ಲಿ 220/7. ಸೊ ಇದನ್ನ ನೀವು ಏನಾದ್ರೂ ಭಾಗಿಸಿದ್ರೆ 31.4 ಸೆಂಟಿಮೀಟರ್. ನೋಡ್ರಿ, 7 3 21, 1 ಉಳಿತು, 10 ಆಯ್ತು, 7 1 7, 3 ಉಳಿತು, ಪಾಯಿಂಟ್ ಕೊಡ್ತೀವಿ, 35, 7 4 28. ಸೊ ಇಷ್ಟು ಸೆಂಟಿಮೀಟರ್ ಇರುತ್ತೆ ಅಂತ ಅರ್ಥ. ಇಲ್ಲಿದೆ ಆನ್ಸರ್. ಇಲ್ಲಿದೆ. ಆಪ್ಷನ್ 2 ಇಸ್ ರೈಟ್. ಕ್ಲಿಯರಾ? ಸೊ ಇಲ್ಲಿ ಬೇಕಂದ್ರೆ ನೀವು ಹೆಸರು ಕೊಡಿ, ಎ ಬಿ ಸಿ. ಇದಕ್ಕೆ ನೀವು ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿದ್ರೆ AC² = AB² + BC². AB is 6² + BC ಇದು 8 ಸೆಂಟಿಮೀಟರ್. ಯಾಕೆ? ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಆಯತದಲ್ಲಿ. 8². ಹಾಗಾದ್ರೆ 36 + 64 is 100. √100 is equal to 10. AC is 10. AC is ವಿಕರ್ಣ, ಹೈಪೋಟನಸ್. ಓಕೆ, ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ನೋಡ್ರಿ. ಕರ್ಣವು 12 ಸೆಂಟಿಮೀಟರ್ ಆಗಿರುವ ಒಂದು ವರ್ಗದ ವಿಸ್ತೀರ್ಣ. ವರ್ಗ ಅಂದ್ರೆ ಚೌಕ. ಓಕೆನಾ? ಅಲ್ವಾ? ಸ್ಕ್ವೇರ್. ಸೊ ಹಾಗಾದ್ರೆ ಇದ್ರ ವಿಸ್ತೀರ್ಣ ಎಂದಿದ್ದಾನೆ. ಚೌಕದ ವಿಸ್ತೀರ್ಣ ಕಂಡುಹಿಡಿ ಸೂತ್ರ ಗೊತ್ತು ನಮಗೆ, ಈಸಿ, ಬಾಬಾ. ಓಕೆನಾ? ಹಾಗಿದ್ರೆ ಬಾಹು ಬೇಕು ನಮ್ಗೆ. ಇವಾಗ ಸೈಡ್ ಬೇಕು. ಓಕೆ, ಒಂದು ಕೊಟ್ಟಿದ್ದಾನೆ ಅವನು, ಕರ್ಣ. ನಮಗೊಂದು ಸೂತ್ರ ಗೊತ್ತಿರುತ್ತೆ, ಕರ್ಣ ಇಸ್ ಈಕ್ವಲ್ ಟು ಬಾಹು × √2. ಇದು ನಮ್ಮ ಸೂತ್ರ. ಕರ್ಣ ಕಂಡುಹಿಡಿತೀವಿ ಯಾವುದಾದ್ರೂ ಸ್ಕ್ವೇರ್ ಅಲ್ಲಿ ಕರ್ಣ ಕಂಡುಹಿಡಿಯೋದು ಹೆಂಗೆ ಅಂದ್ರೆ ಸಿಂಪಲ್. ನೋಡ್ರಿ, ಇದು 4 ಸೆಂಟಿಮೀಟರ್ ಆಗಿರುತ್ತೆ ಅಂತ ಅನ್ಕೊಳ್ರಿ ಚೌಕ. ಹಾಗಿದ್ರೆ ಇದ್ರ ಕರ್ಣ ಏನು ಅಂದ್ರೆ 4√2 ಹೋಯಿತು. ಕರ್ಣ ಏನು? 4√2. ಸೊ ಹಾಗಾದ್ರೆ ಕರ್ಣ ಅಂದ್ರೆ ಡಿ, ಬಾಹು ಅಂದ್ರೆ ನಾವು ಎ ಅಂತ ಕೂಡ ಕರಿತೀವಿ. ಇದು ನಮ್ಮ ಇಂಗ್ಲಿಷ್ ನಲ್ಲಿರುವಂತ ಸೂತ್ರ. ಎ ಅಂದ್ರೆ ಸೈಡ್. ಹಾಗಿದ್ರೆ ನೋಡ್ರಿ, ಕೊಟ್ಟಿದ್ದಾನವನು ಕರ್ಣ ಇಸ್ ಈಕ್ವಲ್ ಟು 12√2 ಅಂತೆ. ಹಾಗಿದ್ರೆ ಬಾಹು ಎ ಅಂದ್ರೆ ಎಷ್ಟು? 12. ಹಾಗಾದ್ರೆ 12 × 12 is 144 ಸೆಂಟಿಮೀಟರ್ ಸ್ಕ್ವೇರ್. ನಮ್ಮ ಫೈನಲ್ ಆನ್ಸರ್. ಕ್ಲಿಯರ್? ನೋಡ್ರಿ, ಕರ್ಣವನ್ನ ಯಾವ ರೀತಿ ಕಂಡುಹಿಡಿತೀವಿ, ಅದರ ಸೂತ್ರ ಏನು? ಬಾಹು × √2. ಸಿಂಪಲ್. ನೆಕ್ಸ್ಟ್ ನೋಡ್ರಿ, 18 ಮೀಟರ್, 12 ಮೀಟರ್, 9 ಮೀಟರ್ ಲೋಹೀಯ ಆಯತಘನವನ್ನು, ಲೋಹೀಯ ಆಯತಘನ ಅಂತಂದ್ರೆ ಮೆಟಲ್ ಕ್ಯೂಬಾಯ್ಡ್ ಅನ್ನ ಕರಗಿಸಿ ಮಾಡಬಹುದಾದ 3 ಮೀಟರ್ ಅಳತೆಯ ಘನಗಳ ಸಂಖ್ಯೆ. ನೋಡ್ರಿ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಕ್ವಶನ್. ಓಕೆನಾ? ನೋಡ್ರಿ, ಅದನ್ನ ಒಂದು ಯಾವುದೋ ಏನಂತ ಇದಂದ್ರೆ ನೋಡ್ರಿ, ಈ ರೀತಿಯಾದಂತಹ ಒಂದು ಗೋಳ ಇದೆ.
ಸಾರಿ ಗೋಳ ಅಲ್ಲ, ಸಾರಿ ಕ್ಯೂಬಾಯ್ಡ್ ಅಲ್ವಾ ಸಾರಿ, ಈ ರೀತಿಯಾದಂಥ ಒಂದು ಕ್ಯೂಬಾಯ್ಡ್ ಇದೆ. ಈ ರೀತಿಯಾದಂಥ ಒಂದು ಕ್ಯೂಬಾಯ್ಡ್ ಇದೆ. ಇದರ ಲೆಂತ್ ಎಷ್ಟು ಹೇಳ್ರಿ? 18, ಬ್ರೆಡ್ತು 12, ಹೈಟು 9. ಹೆಂಗೆ ಗೊತ್ತಾಯ್ತು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ನಮ್ಮ ವ್ಯಾಲ್ಯೂಮನ್ನು ಕಂಡುಹಿಡಿಯುವಂಥ ಸೂತ್ರ ಕ್ಯೂಬಾಯ್ಡದ್ದು L ಇಂಟು B ಇಂಟು H. ಹಾಗಾದರೆ ಇದರ ವ್ಯಾಲ್ಯೂಮನ್ನು ಕಂಡುಹಿಡ್ಕೊಂಡ್ಬಿಡೋಣ. ವ್ಯಾಲ್ಯೂಮ್ ಅಂದರೆ ಪೂರ್ತಿಯಾದಂಥ ವಸ್ತು, ಘನಾಕಾರದಂಥ ವಸ್ತು, ಅದ್ರ ಒಳಗಡೆ ಜಾಗ ಇರೋದಿಲ್ಲ, ಕಂಪ್ಲೀಟಾಗಿ ಮೆಟಲ್ ತುಂಬಿರುತ್ತೆ. ಓಕೆನಾ? ಅದನ್ನು ಕಂಡುಹಿಡ್ಕೊಳ್ಳೋಣ. ಫಸ್ಟು ವ್ಯಾಲ್ಯೂಮನ್ನು ಕಂಡುಹಿಡ್ಕೊಳ್ರಿ. ಎಲ್ ಅಂದರೆ ಏನು? 18 ಇಂಟು ಸೇಮ್ ಅದನ್ನು ಕೊಟ್ಟಿರೋದನ್ನು ಗುಣಾಕಾರ ಮಾಡಿಬಿಡಿ. 12 9 108, 12 9 108. ಹಾಗಿದ್ರೆ 108 ಇಂಟು 18 ಮಾಡ್ಬೇಕು ನಾವು ಇವಾಗ. ಕರೆಕ್ಟ್ ಅಲ್ವಾ? 18 8 144, 18 0 0, ಹಾಗಾದರೆ 14 ಬರುತ್ತೆ. 18 1 18, 18 1 19. ಎಷ್ಟು ಬಂತು ಹೇಳ್ರಿ? 1944 ಮೀಟರ್ ಅಲ್ವಾ? ಮೀಟರ್ ಕೊಟ್ಟಿದ್ದಾನೆ, ಸೆಂಟಿಮೀಟರ್ ಅಲ್ಲ, ಮೀಟರ್ ಕ್ಯೂಬ್. ಇದು ಈ ಒಂದು ಆಯತ ಘನ ಇದೆ, ಈ ಒಂದು ಆಯತ ಘನದ ವ್ಯಾಲ್ಯೂಮ್ ಇದೆ. ಇದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಇವಾಗ ಕರಗಿಸ್ತಾ ಇದ್ದಾರೆ. ಇದನ್ನು ಕರಗಿಸಿದ್ದಾರೆ ಅವರು. ಕರಗಿಸಿ 3 ಮೀಟರ್ ಅಳತೆಯ ಘನಗಳನ್ನು ಮಾಡ್ತಾ ಇದ್ದಾರೆ. 3 ಮೀಟರ್ ಅಳತೆಯ ಘನ ಅಂದರೆ ಕ್ಯೂಬಾಯ್ಡನ್ನು ಕರಗಿಸಿ ಕ್ಯೂಬ್ ಮಾಡ್ತಾ ಇದ್ದಾರೆ. ಕ್ಯೂಬಾಯ್ಡನ್ನು ಕರಗಿಸಿ ಕ್ಯೂಬ್ ಮಾಡ್ತಾ ಇದ್ದಾರೆ. ಹಾಗಾದರೆ ಎ ಎಷ್ಟಿದೆ? 3 ಮೀಟರ್ ಇದೆ. ಓಕೆನಾ? ಹಾಗಂದ್ರೆ ಇದರ ಘನಫಲ ಕಂಡು ಹಿಡ್ಕೋಬೇಕು ನಾವು ಇವಾಗ. ಇದರ ಘನಫಲ, ಈ ಕ್ಯೂಬದ ಘನಫಲ ಕಂಡು ಹಿಡ್ಕೋಬೇಕು. ಅದರ ಒಂದು ಸೈಡ್ ಎಷ್ಟು? ಎ. ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು ಎ ಕ್ಯೂಬ್. ಕ್ಲಿಯರ್ ಅಲ್ವಾ? ಅದನ್ನು ಕಂಡುಹಿಡಿಯುವಂಥ ಸೂತ್ರ ಎ ಕ್ಯೂಬ್ ಅಂದರೆ 3 ಕ್ಯೂಬ್. 3 ಕ್ಯೂಬ್ ಅಂದರೆ 27 ಮೀಟರ್ ಕ್ಯೂಬ್ ಬಂತು. ಹಾಗಾದರೆ ನೋಡ್ರಿ, ಈ ಟೋಟಲ್ ಕ್ಯೂಬಾಯ್ಡದ ವ್ಯಾಲ್ಯೂಮ್ ಇಷ್ಟು ಬಂತು, ಕ್ಯೂಬಾಯ್ಡದ ವ್ಯಾಲ್ಯೂಮ್ ಇಷ್ಟು ಬಂತು, ಈ ಕ್ಯೂಬದ ವ್ಯಾಲ್ಯೂಮ್ ಇಷ್ಟು ಬಂತು. ಹಾಗಾದರೆ ಇವೆರಡನ್ನ ಭಾಗಿಸಿ ನಮಗೆ ಏನು ಸಿಗುತ್ತೆ ಅಂದರೆ ಅಷ್ಟು ಪ್ರಮಾಣದ ನಮಗೆ ಘನಗಳು ಸಿಗ್ತವೆ ಅಂತ ನನಗೆ. ಇದನ್ನ ಕರಗಿಸಿ ಇಷ್ಟು ಅಂದರೆ ಇವುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಅವುಗಳನ್ನು ಎಷ್ಟು ಸಿಗ್ತಾವೆ ಅಂತಂದರೆ ಇದರಲ್ಲಿ ಭಾಗಿಸ್ಬಿಡ್ರಿ, ಈಸಿ. ಕಟ್ತಾ ಹೊಡೆಯೋಣ. 9 3 27, 9 2 18 ಅಲ್ವಾ? 18 1 ಉಳಿತು, 14 ಆಯಿತು, 9 1 9, 54 ಆಯಿತು, 9 6 54. ಮತ್ತೆ ಹೋಗುತ್ತೆ ನೋಡ್ರಿ, 3 1 3 7 21, 3 2 6. ಟೋಟಲ್ ಆಗಿ 72 ಗೋಳಗಳನ್ನು ಇವ್ರು ಮಾಡ್ಬೋದು. 72 ಘನ ಆಕೃತಿಗಳನ್ನು ಇವ್ರು ಮಾಡ್ಬೋದು. 72 ಘನ ಆಕೃತಿಗಳನ್ನು ರೆಡಿ ಮಾಡ್ತಾರೆ. ಹಾಗಾದರೆ ಇದನ್ನ ಕರಗಿಸಿ ಈ ಒಂದು ಘನವನ್ನು ಮಾಡಿದಾಗ ಟೋಟಲ್ ಆಗಿ ನಮಗೆ 72 ಘನಗಳು ಸಿಗ್ತವೆ. ಅದು ಎಷ್ಟು ಮೀಟರ್ ಅಂತ ಹೇಳ್ರಿ? 3 ಮೀಟರ್ ಅನ್ನೋಂಥ ಅಳತೆಗಳನ್ನು ಹೊಂದಿರುವಂಥ ಘನಗಳು ನಮಗೆ ಸಿಗ್ತವೆ. ಕ್ಲಿಯರಾ? ಸರಿ, ನೆಕ್ಸ್ಟ್ ಸಮ ಎತ್ತರಗಳುಳ್ಳ ಶಂಕು ಮತ್ತು ಸ್ತಂಭಾಕೃತಿಗಳ ಘನಫಲಗಳ ಅನುಪಾತವು. ನೋಡ್ರಿ, ಸಮ ಎತ್ತರಗಳುಳ್ಳ ಅಂದರೆ ಈಗ ಶಂಕು ಅಂದರೆ ಕೋನ, ನೀವು ಕೋನ್ ಅಂತೀರಿ, ಕೋನ್. ಸೊ ಈ ರೀತಿ ಇರುತ್ತಲ್ವಾ? ಸೊ ಇದಕ್ಕೆ ನಾವು ಶಂಕು ಅಂತೀವಿ. ಈ ಸ್ತಂಭಾಕೃತಿ ಅಂದರೆ ಸಿಲಿಂಡರ್. ಇದು ನಮ್ಮ ಸ್ತಂಭಾಕೃತಿ. ಇವುಗಳ ಘನಫಲಗಳ ಅನುಪಾತ, ಘನಫಲ ಅಂದರೆ ವ್ಯಾಲ್ಯೂಮ್, ಅವುಗಳ ಅನುಪಾತ. ಹಾಗಿದ್ರೆ ಶಂಕುವಿನ ಘನಫಲ ಕಂಡುಹಿಡಿಯುವಂಥ ಸೂತ್ರ ಏನು? ಬರೆದಿದ್ದೀವಿ. ಶಂಕುವಿನ ಘನಫಲ ಇಲ್ಲಿದೆ, 1/3 πr ಸ್ಕ್ವೇರ್ h. 1/3 πr ಸ್ಕ್ವೇರ್ h. ನೋಡ್ರಿ, 1/3 πr ಸ್ಕ್ವೇರ್ h. ಮತ್ತೆ ಸ್ತಂಭಾಕೃತಿ ಸಿಲಿಂಡರ್ನ ಒಂದು ಘನಫಲ ಕಂಡುಹಿಡಿಯುವಂಥ ಸೂತ್ರ πr ಸ್ಕ್ವೇರ್ h. ಕರೆಕ್ಟ್ ಅಲ್ವಾ? ಇದು ಶಂಕು, ಇದು ಸಿಲಿಂಡರ್. ಅದಕ್ಕೆ 1 ಮತ್ತು 2 ಅಂತ ಕೊಟ್ಟಿದ್ದೀನಿ. 1 ಮತ್ತು 2. ಕ್ಲಿಯರಾ? ಸೊ ಹಾಗಾದರೆ ಈ ಪೈ ಕ್ಯಾನ್ಸಲ್ ಆಯಿತು, ಎಚ್ ಕೂಡ ಕ್ಯಾನ್ಸಲ್ ಆಯಿತು. ಯಾಕಂದರೆ ಸಮ ಎತ್ತರ ಅಂದರೆ ಇವೆರಡು ಸೇಮ್ ಆಗಿರುತ್ತೆ, ಕ್ಯಾನ್ಸಲ್ ಆಯಿತು. ಉಳಿದಿರೋದು 1/3 r1 ಸ್ಕ್ವೇರ್ ಅಪಾನ್ r2 ಸ್ಕ್ವೇರ್. ಕ್ಲಿಯರ್? ಈಸ್ ಈಕ್ವಲ್ ಟು 3/5. ಕ್ಲಿಯರಾ? ಹಾಗಾದರೆ ಅವುಗಳ ತ್ರಿಜ್ಯಗಳ ಅನುಪಾತ ಅಂತ ಹೇಳ್ತಾ ಇದ್ದೇನೆ. ತ್ರಿಜ್ಯಗಳ ಅನುಪಾತ r2 ಸ್ಕ್ವೇರ್ ಅಲ್ವಾ?
ತ್ರಿಜ್ಯಗಳ ಅನುಪಾತ ಅಂತ ಹೇಳ್ತಾ ಇದ್ದಾನೆ. ತ್ರಿಜ್ಯಗಳ ಅನುಪಾತ ಅಂತ ಹೇಳ್ತಾ ಇದ್ದಾನೆ. ಸೊ ಈ 3 ಈ ಕಡೆ ಕಳಿಸಿದ್ರೆ, ಈ 3 ಈ ಕಡೆ ಕಳಿಸಿದ್ರೆ ನಿಮ್ಗೆ ಏನು ಸಿಗುತ್ತೆ? r1 ಸ್ಕ್ವೇರ್ ಅಪಾನ್ r2 ಸ್ಕ್ವೇರ್ ಇಸ್ ಈಕ್ವಲ್ ಟು 3/5 ಇಂಟು 3. ಕ್ಲಿಯರ್? ಹಾಗಾದರೆ ನೋಡ್ರಿ, ಈ r1 ಸ್ಕ್ವೇರ್ ಅಪಾನ್ r2 ಸ್ಕ್ವೇರ್ ಇಸ್ ಈಕ್ವಲ್ ಟು ಈ 3 ಇಂಟು 3 9 ಅಪಾನ್ 5. ಹಾಗಾದರೆ ಇದು ಸ್ಕ್ವೇರ್ ಆಗಿದೆ, ಇವೆರಡು ಸ್ಕ್ವೇರ್ ಇದ್ದಾವೆ. ಓಕೆನಾ? ಇವೆರಡು ಸ್ಕ್ವೇರ್ ಆಗಿದ್ದಾವೆ. ಇವಾಗ ನಾ ಏನು ಮಾಡ್ಬೇಕು ಹೇಳ್ರಿ? ಏನು ಮಾಡಬೇಕು? ಈ ಸ್ಕ್ವೇರ್ ಎರಡನ್ನ ಈ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ರೂಟ್ ಆಫ್ 9/5. ರೂಟ್ ಆಫ್ 9/5 ಈಸ್ 3 ಅಪಾನ್ ರೂಟ್ 5. ಅಲ್ವಾ? ಯಾಕಂದರೆ ರೂಟ್ 9 ಸಪ್ರೇಟ್ ಆಗುತ್ತೆ, ರೂಟ್ 5 ಸಪ್ರೇಟ್ ಆಗುತ್ತೆ. ರೂಟ್ 9 ಇದ್ದು 3, ರೂಟ್ 5 ಇದ್ದು ರೂಟ್ 5 ಬರುತ್ತೆ. 3 ಅಪಾನ್ ರೂಟ್ 5. ಓಕೆ, ಈ ರೀತಿ ಮಾಡಬೇಕು. ತಿಳಿತಲ್ವಾ? ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿರೋದಿಲ್ಲ. ಸೊ ಆನ್ಸರ್ ಈಸ್ 3/√5. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. 7 ಸೆಂಟಿಮೀಟರ್ ಎತ್ತರವಿರುವ ನೇರ ಪಾದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 220 ಸೆಂಟಿಮೀಟರ್ ಸ್ಕ್ವೇರ್. ನೋಡ್ರಿ, 7 ಸೆಂಟಿಮೀಟರ್ ಎತ್ತರ, ಹೈಟ್ 7 ಸೆಂಟಿಮೀಟರ್. ಓಕೆನಾ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಕರ್ವ್ಡ್ ಸರ್ಫೇಸ್ ಏರಿಯಾ, ಸಿಲಿಂಡರ್ 2πRh. ಹೌದಲ್ವಾ? ಕರೆಕ್ಟ್ ಅಲ್ವಾ? ಹಾಗಿದ್ರೆ ಈ 2πRh ವ್ಯಾಲ್ಯೂವೇ 220 ಅವನೇ ಕೊಟ್ಟಿದ್ದಾನೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 220. ಹಾಗಾದ್ರೆ ಈ ಒಂದು ಸಿಲಿಂಡರ್ನ ಪಾದದ ವ್ಯಾಸ ಹಾಗಿದ್ರೆ ನೋಡ್ರಿ, ಇಲ್ಲಿ ಸಿಲಿಂಡರ್ ಇದೆ ಅಂದ್ರೆ ಈ ಒಂದು ಪಾದ ಇದೆ ಅಲ್ವಾ, ಈ ಸಿಲಿಂಡರ್ ವೃತ್ತ ಇದೆ ಅಲ್ವಾ, ಇದರ ವ್ಯಾಸ ಎಷ್ಟು? ಕ್ಲಿಯರ್? ನೋಡ್ರಿ, ಸಿಂಪಲ್ ಆಗಿದೆ, ತುಂಬಾನೇ ಸಿಂಪಲ್ ಆಗಿದೆ. ನಾವು ಎಚ್ ಅನ್ನೋದನ್ನ 7 ಅಂತ ಪುಟ್ ಮಾಡ್ತೀವಿ ಇಲ್ಲಿ. 2 ಇಂಟು 22 ಅಪಾನ್ 7 ಇಂಟು ಆರ್ ಅಂದ್ರೆ ಗೊತ್ತಿಲ್ಲ, ಕಂಡಿಡ್ಕೋಬೇಕು. ಸಾರಿ, ಆರ್ ಇಂಟು ಎಚ್ ಅಂದ್ರೆ 7 ಇಸ್ ಈಕ್ವಲ್ ಟು 220 ಅಲ್ವಾ? ಹಾಗಿದ್ರೆ ಈ 7 ಕ್ಯಾನ್ಸಲ್ ಆಯ್ತು. 2 44 ಇಂಟು ಆರ್ ಇಸ್ ಈಕ್ವಲ್ ಟು 220. ಹಾಗಿದ್ರೆ ಆರ್ ಇಸ್ ಈಕ್ವಲ್ ಟು 220 ಅಪಾನ್ 44. ಕ್ಲಿಯರ್? ಹಾಗಿದ್ರೆ ನೋಡ್ರಿ, ಸಿಂಪಲ್ ಆಗಿದೆ. ಕ್ಯಾನ್ಸಲ್ ಮಾಡೋಣ. 2 22 2 11 ಅಂದ್ರೆ 110. 22 22 5 110. ಹಾಗಿದ್ರೆ ಆರ್ ಬೆಲೆ ಎಷ್ಟು ಬಂತು? ತ್ರಿಜ್ಯ ಎಷ್ಟು ಬಂತು? 5 ಸೆಂಟಿಮೀಟರ್ ಬಂತು. ಇದರ 2 ಪಟ್ಟು ವ್ಯಾಸ ಇರುತ್ತೆ. ಹಾಗಿದ್ರೆ 2 ಇಂಟು 5 ಇಸ್ 10 ಸೆಂಟಿಮೀಟರ್ನಷ್ಟು ವ್ಯಾಸ ಇದೆ. 10 ಸೆಂಟಿಮೀಟರ್ನಷ್ಟು ವ್ಯಾಸ ಇದೆ. ಅರ್ಥ ಆಯ್ತಾ? 10 ಸೆಂಟಿಮೀಟರ್ನಷ್ಟು ವ್ಯಾಸ ಇದೆ. ಕ್ಲಿಯರ್? ಇದನ್ನು ಸಮ ಮಾಡ್ಕೊಂಡಿದೀವಿ, ಬಿಡಿಸ್ತಾ ಹೋಗ್ತಾ ಇದೀವಿ ಎಚ್ ಬೆಲೆ ಹಾಕಿ. ಓಕೆ, ನೆಕ್ಸ್ಟ್ ನೋಡ್ರಿ, ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವಂತ ಸೂತ್ರ. ಇದು TET ಪರೀಕ್ಷೆಯಲ್ಲಿ ಕೇಳಿದ್ರು. ಫ್ರಸ್ಟ್ರಮ್ ಕೋನ್ ಅಂತ ಏನು ಕರಿತೀವಿ. ಅಂದ್ರೆ ಈಗ ಒಂದು ಶಂಕು ಇರುತ್ತಲ್ವಾ, ಈ ರೀತಿ ಶಂಕು ಇರೋದನ್ನ ಕಟ್ ಮಾಡಿರ್ತಾರೆ, ಇಲ್ಲಿ ಕಟ್ ಮಾಡಿರ್ತಾರೆ. ಸೊ ಅವಾಗ ಉಂಟಾದಂತ ಆಕೃತಿ ಶಂಕುವಿನ ಭಿನ್ನಕ ಈ ರೀತಿ ಆಗುತ್ತೆ. 2 ತ್ರಿಜ್ಯಗಳು ಬರುತ್ತೆ. ಇದಕ್ಕೆ ಫ್ರಸ್ಟ್ರಮ್ ಕೋನ್ ಅಂತೀವಿ. ಇದರ ಒಂದು ಘನಫಲ ಕಂಡುಹಿಡಿಯುವಂತ ಸೂತ್ರ ಇಲ್ಲಿದೆ ನೋಡ್ರಿ. ಇದು ಅದರ ಘನಫಲವನ್ನು ಕಂಡುಹಿಡಿಯುವಂತ ಸೂತ್ರ. ಓಕೆನಾ? 2 ತ್ರಿಜ್ಯಗಳು ಬರೋದ್ರಿಂದ ಈ ರೀತಿ ಬರುತ್ತೆ. ಸೊ ಶಂಕುವಿನ ಘನಫಲ ಕಂಡುಹಿಡಿಯುವಂತ ಸೂತ್ರ ಮಾಡಿದೀವಿ. ಇಲ್ಲಿ ನೋಡ್ರಿ, ಇಲ್ಲಿದೆ 1/3πr²h. 1/3πr²h ಶಂಕುವಿನ ಘನಫಲ. ಸೊ ಹಾಗಾದ್ರೆ ಇದರ ಒಂದು ಘನಫಲ ಇಲ್ಲಿದೆ. ಅರ್ಥ ಆಯ್ತಾ? ಸೊ 2024ರಿಂದ ಏನು ಸಿಲೆಬಸ್ ಚೇಂಜ್ ಆಯಿತು, ಅದರಲ್ಲಿ SSLC ಇಂದ ಈ ಒಂದು ಶಂಕುವಿನ ಭಿನ್ನಕವನ್ನು ಕೈ ಬಿಟ್ಟಿದ್ದಾರೆ. ಗೊತ್ತಿರಲಿ ಮಾಹಿತಿಗಳು. ಸರಿ, ಸೊ ಇವತ್ತಿನ ಕ್ಲಾಸ್ನ ಲಾಸ್ಟ್ ಕ್ವಶನ್ ನೋಡ್ರಿ. ಒಂದು ಘನದ ಕರ್ಣದ ಉದ್ದವು √12 ಸೆಂಟಿಮೀಟರ್ ಆದರೆ ಅದರ ಘನಫಲ. ನಾನಿಲ್ಲಿ ವರ್ಗದ ಕರ್ಣ ಕಂಡುಹಿಡಿಯೋದು ಕಳಿಸಿದ್ದೀನಿ. ಅಂದ್ರೆ ಸ್ಕ್ವೇರ್ನ ಡಯಾಮೀಟರ್, ಡಯಾಮೀಟರ್ ಅಲ್ಲ, ಸಾರಿ, ಸ್ಕ್ವೇರ್ನ ಡಯಾಗೋನಲ್. ಅಂದ್ರೆ ಇಲ್ಲೊಂದು ಸ್ಕ್ವೇರ್ ಇದ್ರೆ ಇದರ ಒಂದು, ಇದಕ್ಕೆ ನಾವು ಕರ್ಣ ಅಂತೀವಲ್ವಾ,
ಇದಕ್ಕೆ ನಾ ಕರ್ಣ ಅಂತಿಲ್ವಾ, ಇದನ್ನು ಕಂಡುಹಿಡಿಯುವಂಥ ಸೂತ್ರ ತಿಳಿಸಿದ್ದೀನಿ. ಕರ್ಣ ಈಸ್ ಈಕ್ವಲ್ ಟು ಬಾಹು ಇಂಟು √2. ಆದರೆ ಒಂದು ವೇಳೆ ಏನಾದರೂ ಈ ಚೌಕದ ಬದಲಾಗಿ ಕ್ಯೂಬನ್ನು ಕೊಟ್ಟು ಇದರ ಒಂದು ಈ ಒಳಗಿನ ಸೈಡ್ ಇರುತ್ತಲ್ವ, ಇದರ ಒಂದು ಕರ್ಣವನ್ನು ಅವರೇ ಕೊಟ್ಟಿದ್ದಾರೆ, ಕರ್ಣದ ಉದ್ದ ಅವರೇ ಕೊಟ್ಟಿದ್ದಾರೆ √12 ಅಂತ. ಸೊ ಇದರ ಒಂದು ಸೂತ್ರವನ್ನು ನೀವು ನೋಡ್ರಿ, ಇದನ್ನ ಕಂಪ್ಲೀಟ್ ಆಗಿ ಬಿಡಿಸಿ ಇದರ ಒಂದು ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಅದು ಕರೆಕ್ಟಾ ಇಲ್ವಾ ಅಂತ ಡಿಸ್ಕಷನ್ ಮಾಡೋಣ. ಮುಂದಿನ ತರಗತಿಯಲ್ಲಿ ಇನ್ನೂ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ, ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳು, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ಈ ಒಂದು ಚಾಪ್ಟರನ್ನು ಮುಗಿಸುವಂಥ ಕೆಲಸ ಮಾಡೋಣ. ಓಕೆನಾ? ಸೊ ಇಷ್ಟು ಬಿಡಿಸಿದ್ರೆ ನೀವು ಕಂಪ್ಲೀಟ್ ಆಗಿ ಈ ಒಂದು ಪಾಠದಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀರಿ. ಸರಿ, ಡಿಫ್ರೆಂಟ್ ಆದಂಥ ಕ್ವಶನ್ಸ್ಗಳಿದ್ದಾವೆ, ತುಂಬ ಈಸಿ ಆಗಿರುತ್ತೆ. ಒನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಸೂತ್ರಗಳನ್ನೇ ನೆನಪಿಟ್ರೆ ಈ ಪಾಠದಲ್ಲಿ ನೀವು ಗೆದ್ದಂಗೆ ಲೆಕ್ಕ. ಕ್ಲಿಯರಾ? ಇದರ ಒಂದು ಆನ್ಸರನ್ನು ದಯವಿಟ್ಟು ಕಮೆಂಟ್ ಮಾಡಿರಿ. ಸೊ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಒಂದು ಶಿಕ್ಷಕ ಆಕಾಂಕ್ಷಿಗಳು ಯಾರಿರ್ತಾರೆ, ನಿಮಗೆ ಹತ್ತಿರವಿರುವಂಥ ಅಥವಾ ನಿಮಗೆ ಪರಿಚಯ ಇರುವಂಥ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮ್ಮ ವಿಡಿಯೋಗಳನ್ನು ತಲುಪಿಸಿ ಗಣಿತದ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಈ ಒಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವ ಭಾಗ 2ರ ವಿಡಿಯೋವನ್ನು ತರ್ತಾ ಇದ್ದೇವೆ. ಸೊ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.